ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ತರಗತಿಗೆ ಸ್ವಾಗತ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಎಲ್ಲರೂ ಕಳೆದ ತರಗತಿ ನೋಡಿ ಏನೋ ಡೌಟ್ ಇದೆಯಾ? ಮಾನ್ಸೂನ್ ನಾವು ಮತ್ತು ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್ ಡಿಸ್ಕಸ್ ಮಾಡಿದ್ದೇವೆ, ಹೌದಾ? ವೆರಿ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಆಡಿಯೋ ವಿಡಿಯೋ ಚೆಕ್ ಮಾಡಿ. ಎನಿ ಡೌಟ್? ಏನೋ ಡೌಟ್ ಇದೆಯಾ? ನೆನ್ನೆ ಕ್ಲಾಸ್ ನೋಡಿ ಎಲ್ಲರೂ. ಇವತ್ತಿನ ತರಗತಿಗೆ ಎಲ್ಲರಿಗೂ ಸ್ವಾಗತ. ಮತ್ತು ನಾನು ನಿಮ್ಮ ಮೋಹನ್ ಕೃಷ್ಣಮೂರ್ತಿ, ಭೂಗೋಳ ತಜ್ಞ, ಪರಿಸರ ತಜ್ಞ ಮತ್ತು ಜಾಗ್ರಫಿ ಮತ್ತು ಪರಿಸರ ಕೋರ್ಸ್ ನಾವು ಮಾಡ್ತಾ ಇದ್ದೇವೆ. ಸೊ ಈ ಕೋರ್ಸ್ ನಲ್ಲಿ ನಾವು ಸಂಪೂರ್ಣ ಜಾಗ್ರಫಿ, ಸಂಪೂರ್ಣ ಪರಿಸರ ಶಾಸ್ತ್ರ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ತಮ್ಮೆಲ್ಲರಿಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ತರಗತಿಗಳಾಗುತ್ತೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಮತ್ತು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದೋರಾದ್ರೆ ದಯವಿಟ್ಟು ನಮ್ಮ ಕೋರ್ಸ್ನ ನೀವು ಬೇರೆಯವ್ರಿಗೂ ಕೂಡ ಹೇಳಿ, ಆಯ್ತಾ? ಸೊ ಇವಾಗ ನಾವು ಒಂದು ಹಂತದಲ್ಲಿದ್ದೀವಿ. ಸೈಕ್ಲೋನ್, ಉಷ್ಣವಲಯದ ಆವರ್ತಗಳು, ನಕ್ಕದೆಲ್ಲರಿಗೂ ಚಂಡಮಾರುತ ಅಂತಾನು ಕರಿತೀವಿ. ಎಲ್ಲರೂ ರೀಡಿಂಗ್ ನೋಡಿ, ಆಯ್ತಾ? ನೆನೆ ಕ್ಲಾಸ್ ನೋಡಿ ಎಲ್ಲರೂ. ಡೌಟ್ ಇದ್ರೆ ಹೇಳಿ. ನೆನ್ನೆ ಕ್ಲಾಸಲ್ಲಿ ಏನೋ ಡೌಟ್ ಇದೆಯಾ? ಓಕೆ. ಇವತ್ತಿನ ತರಗತಿಯಲ್ಲಿ ನಾವು ಚಂಡಮಾರುತಗಳು, ಸೈಕ್ಲೋನ್ಸ್ ಅಂತ ಕರಿತೀವಿ. ನೋಡಿ, ಈ ಪದ ಸೈಕ್ಲೋನ್ ಎಂಬ ಪದ ಬಂದಿದ್ದು ಹೆನ್ರಿ ಪೆಡಿಂಗ್ಟನ್ ಅವರಿಂದ. ಹೆನ್ರಿ ಪೆಡಿಂಗ್ಟನ್ ಅನ್ನೋರು ಇವರು ಬ್ರಿಟಿಷ್ ವಿಜ್ಞಾನಿ. ಇವರು ಭಾರತಕ್ಕೆ ಬರ್ತಾರೆ. ಭಾರತದಿಂದ ಎಸ್ಪೆಷಲಿ ಮಡ್ರಾಸಿಂದ ಕಲ್ಕಟ್ಟಾಗೆ ಹೋಗ್ತಾ ಇರ್ತಾರೆ. ಅವಾಗ ಇವರು ಸೈಕ್ಲೋನ್ಗಳನ್ನ ಗಮನಿಸ್ತಾರೆ ಬೇ ಆಫ್ ಬೆಂಗಾಲದಲ್ಲಿ. ಅವಾಗೆಲ್ಲ ಹಡಗಲ್ಲಿ ಸಂಚಾರ ಮಾಡ್ತಾ ಇದ್ರು, ಕರೆಕ್ಟಾ? ಅವಾಗ ಇವರು ಹಡಗಲ್ಲೇ ನೋಡಿ ಆ ಸೈಕ್ಲೋನ್ಗಳನ್ನ ಸ್ಟಡಿ ಮಾಡ್ತಾರೆ. ಅವಾಗ ಆ ಸೈಕ್ಲೋನ್ಗಳು ಸುತ್ತಾ ಇದ್ದದನ್ನ ನೋಡಿ ಹಾವಿನ ಸುಳಿ ಹೋಲಿಸ್ತಾರೆ. ಸೈಕ್ಲೋನ್ ಅಂದ್ರೇನು? ಹಾವಿನ ಸುಳಿ. ಎಲ್ಲರಿಗೂ ಸೈಕ್ಲೋನ್ ಎಂಬ ಪದ ಕೊಟ್ಟಿದ್ದು ಯಾರು? ಹೆನ್ರಿ ಪೆಡಿಂಗ್ಟನ್, ಫಾದರ್ ಆಫ್ ಸೈಕ್ಲೋನ್ ಅಂತ ಕರಿತೀವಿ ಇವ್ರನ್ನ. ಇವರು ಸೈಕ್ಲೋನ್ ಅಂದ್ರೆ ಕಾಯಿಲ್ ಆಫ್ ಸ್ನೇಕ್ ಅಂತ ಕರೀತಾರೆ, ಆಯ್ತಾ? ನೋಡಿ, ಉಷ್ಣವಲಯದ ಆವರ್ತಗಳು ತುಂಬಾ ಧಾರಾಕಾರ ಮಳೆ, ಗಾಳಿ, ಅಲೆಗಳು ಉಂಟು ಮಾಡುತ್ತೆ. ಪ್ರವಾಹ ಆಗುತ್ತೆ, ಕರಾವಳಿ ತೀರದಲ್ಲಿ ಪ್ರವಾಹ ಆಗುತ್ತೆ, ಕರೆಕ್ಟಾ? ಎಷ್ಟೋ ಜೀವಹಾನಿ ಆಗುತ್ತೆ, ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ. ಆಮೇಲೆ ದೇಶಗಳ ಆರ್ಥಿಕ ಅಭಿವೃದ್ಧಿ ನಿಲ್ಲುತ್ತೆ, ತುಂಬಾ ಆರ್ಥಿಕ ನಷ್ಟ ಸಂಭವಿಸುತ್ತೆ. ಇದೊಂದು ರೀತಿಯ ಹವಾಮಾನ ಮತ್ತು ಜಲಗೋಳದ ವಿಪತ್ತು, ಮೀಟರಾಲಜಿಕಲ್ ಮತ್ತು ಹೈಡ್ರಾಲಜಿಕಲ್ ಹಜಾರ್ಡ್. ಗೊತ್ತಾಯ್ತಲ್ಲರಿಗೂ? ಸೊ ಟ್ರಾಪಿಕಲ್ ಸೈಕ್ಲೋನ್ಸ್ ಒಂದು ರೀತಿ ನಮಗೆ ಹಲವಾರು ತೊಂದರೆಗಳನ್ನ ಕೊಡುತ್ತೆ. ಏನೇನು ಅಂತ ಬರ್ತಿದ್ದೀನಿ ನಾನು, ಗೊತ್ತಾಯ್ತಲ್ಲ? ಇದು ಇಂಟ್ರೊಡಕ್ಷನ್. ಇದೊಂದು ರೀತಿ ಅಪಾಯ, ವಿಪತ್ತು, ಹಜಾರ್ಡ್ ಅಂದ್ರೆ. ಸೊ ಯಾಕೆಂದ್ರೆ ಪ್ರತಿ ಸತಿ ಸೈಕ್ಲೋನ್ ಆದಾಗಲೂ ನೋಡಿ ಎಷ್ಟು ಮಳೆ ಆಗಿದೆ, ಎಷ್ಟು ಅವಾಂತರ ಆಗಿದೆ ನೋಡಿದಿರಾ ದಕ್ಷಿಣ ಭಾರತದಲ್ಲೆಲ್ಲ. ಈಗ ಮತ್ತೆ ಮಳೆ ಬರ್ತಾನೆ ಇದೆ ಬೆಂಗಳೂರಲ್ಲಿ, ಒಂದಾದ್ಮೇಲೆ ಒಂದು ಸೈಕ್ಲೋನ್ಗಳು ಬರ್ತಾನೆ ಇದೆ. ಎಷ್ಟು ಜನ ಗಮನಿಸಿದಿರಾ? ಇವತ್ತು ಮಳೆ ಆಗ್ತಾ ಇದೆ, ಎಷ್ಟೋ ಕಡೆ ಪ್ರವಾಹ ಆಗಿದೆ. ಸೊ ಜನಜೀವನ ಅಸ್ತವ್ಯಸ್ತ ಆಗಿದೆ. ಸ್ಕೂಲು ಕಾಲೇಜುಗಳು ರಜಾ ಘೋಷಣೆ ಮಾಡಿದ್ದಾರೆ ಸರ್ಕಾರದವರು, ಹೌದಾ? ಎಷ್ಟೋ ಕಡೆ ಪ್ರವಾಹ ಉಂಟಾಗಿದೆ, ಚೆನ್ನೈನಲ್ಲಿ ಮತ್ತು ತಮಿಳುನಾಡು ಭಾಗಗಳಲ್ಲಿ ಮತ್ತು ಕರ್ನಾಟಕ ಭಾಗಗಳು, ಬೆಂಗಳೂರಿನಲ್ಲೆಲ್ಲ, ಹೌದಲ್ಲ?
ಸೊ ಆವರ್ತಗಳೆಂದ್ರೆ ಏನು ಅಂತ ನೋಡೋಣ ಇವತ್ತು. ನೋಡಿ, ತುಂಬಾ ಗಾಳಿ ಇರುತ್ತೆ ಈ ತರ. ಇದನ್ನು ಗಮನಿಸಿ, ಎಷ್ಟು ಗಾಳಿ ಇದೆ ನೋಡಿ. ಓಕೆ, ಹಂಗೆ ಇಲ್ಲಿ ನೋಡಿ ಯಾವ ರೀತಿ ಮರಗಳು ಎಲ್ಲನೂ ಬೆಳೆಸ್ಬಿಡುತ್ತೆ. ಇದು ಸೈಕ್ಲೋನ್, ಹಿಂಗ್ ಕಾಣುತ್ತೆ. ಸೈಕ್ಲೋನ್ ಮಧ್ಯಭಾಗ ಇದೆ ನೋಡಿ, ಇದನ್ನ ಐ ಅಂತ ಕರಿತೀವಿ. ಐ ಆಫ್ ದ ಸೈಕ್ಲೋನ್. ಮಧ್ಯದಲ್ಲಿ ಡಾಟ್ ಇರುತ್ತೆ ನೋಡಿ, ಅದು ಐ ಆಫ್ ದ ಸೈಕ್ಲೋನ್. ಇದನ್ನ ಅನುವಾದ ಮಾಡಕ್ ಹೋಗ್ಬಿಡಿ, ಆಯ್ತಾ. ಐ ಆಫ್ ದ ಸೈಕ್ಲೋನ್. ಇಲ್ಲಿ ಮಧ್ಯದಲ್ಲಿ ನೋಡಿ ಕ್ಯುಮುಲೋನಿಂಬಸ್ ಮೋಡ ಇದೆ ನೋಡಿ. ಇಲ್ಲೆಲ್ಲ ಯಾವ ಮೋಡ? ಕ್ಯುಮುಲೋನಿಂಬಸ್, ರಾಶಿ ವರ್ಷ ಮೋಡಗಳು. ಕ್ಯುಮುಲೋನಿಂಬಸ್ ಮೋಡಗಳು ಕಂಡು ಬರುತ್ತದೆ. ಇಲ್ಲೆಲ್ಲ ನಿಂಬೋಸ್ಟ್ರಾಟಸ್ ಕ್ಲೌಡ್ಸ್, ನಿಂಬೋಸ್ಟ್ರಾಟಸ್ ಮೋಡಗಳಿರುತ್ತೆ. ನಾವು ಕಟ್ಕೊಳ್ಳಿ, ಎಲ್ಲರೂ ಹೇಳಿದ್ದೀನಿ, ರಾಶಿ ವರ್ಷ ಮೋಡಗಳು ಮತ್ತು ನಿಂಬೋಸ್ಟ್ರಾಟಸ್ ಮೋಡಗಳು ಇರುತ್ತೆ. ನಿಂಬೋಸ್ಟ್ರಾಟಸ್ ನಾವು ಕಟ್ಕೊಳ್ಳಿ, ಪದರ ವರ್ಷ ಮೋಡಗಳು ಇರುತ್ತೆ ಸೈಡ್ ಅಲ್ಲಿ, ಮಧ್ಯದಲ್ಲಿ ಕ್ಯುಮುಲೋನಿಂಬಸ್ ಮೋಡ ಇರುತ್ತೆ ಸೈಕ್ಲೋನ್ಗಳಲ್ಲಿ, ಆಯ್ತಾ. ಇದು ಉತ್ತರ ಗೋಲಾರ್ಧದಲ್ಲಿ ವಿರುದ್ಧ ಪ್ರದಕ್ಷಿಣೆ ಆಗಿತ್ತು, ದಕ್ಷಿಣ ಗೋಲಾರ್ಧದಲ್ಲಿ ಪ್ರದಕ್ಷಿಣೆ ಆಗಿರುತ್ತದೆ, ಹೌದಲ್ಲ. ಸೈಕ್ಲೋನ್ಗಳು ಒಂದು ರೀತಿ ಕನಿಷ್ಠ ಒತ್ತಡ ವ್ಯವಸ್ಥೆ, ಲೋ ಪ್ರೆಷರ್ ಸಿಸ್ಟಮ್. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಸೈಕ್ಲೋನ್ ಸರ್ ಲೋ ಪ್ರೆಷರ್ ಸಿಸ್ಟಮ್, ಮಧ್ಯದಲ್ಲಿ ಲೋ ಪ್ರೆಷರ್ ಇರುತ್ತೆ. ಅದರ ಸುತ್ತ ಮಾರುತಗಳು ಉತ್ತರ ಗೋಳದಲ್ಲಿ ವಿರುದ್ಧ ಪ್ರದಕ್ಷಿಣೆ ಆದ್ರೆ ದಕ್ಷಿಣ ಗೋಳದಲ್ಲಿ ಪ್ರದಕ್ಷಿಣೆ ಆಗಿರುತ್ತದೆ, ಹೌದಾ. ಈ ರೀತಿ ತಿರುಗ್ತಾ ಇರುತ್ತೆ. ಓಕೆ, ಇದು ಗೊತ್ತಿದೆ ನಿಮಗೆ. ಇದು ಉತ್ತರ ಗೋಲಾರ್ಧದಲ್ಲಿ ನೋಡಿ ಯಾವ ರೀತಿ ಇದೆ, ಹಿಂಗ್ ತಿರುಗ್ತಾ ಇದೆ. ಸೊ ಇದು ವಿರುದ್ಧ ಪ್ರದಕ್ಷಿಣೆ. ಇದು ಮಧ್ಯದಲ್ಲಿರೋದು ಲೋ ಪ್ರೆಷರ್. ಇದನ್ನ ಕಳೆದ ತರಗತಿಗಳಲ್ಲಿ ನಾನು ಕೊರಿಯೋಲಿಸ್ ಫೋರ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ಎಲ್ಲರಿಗೂ, ಆಯ್ತಾ. ಸೊ ಗಮನಿಸಿ, ಇಲ್ಲಿ ನೋಡಿ ಟ್ರಾಪಿಕಲ್ ಸೈಕ್ಲೋನ್ಸ್ ಗಳಿಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರು. ಹಿಂದೂ ಮಹಾಸಾಗರದಲ್ಲಿ ಇವುಗಳನ್ನ ಸೈಕ್ಲೋನ್ ಅಂತಾನೆ ಕರೀತಾರೆ, ಯಾಕೆಂದ್ರೆ ಈ ಪದ ಬಂದಿರೋದೇ ಇಲ್ಲಿಗೆ. ಆಸ್ಟ್ರೇಲಿಯಾ ಬಳಿ ವಿಲಿ ವಿಲಿ ಕೇಳಿದ್ರೆ, ಆಸ್ಟ್ರೇಲಿಯಾ ವಿಲಿ ವಿಲೀಸ್. ಸೌತ್ ಚೈನಾ ಸೀನಲ್ಲಿ ಟೈಫೂನ್, ಟೈಫೂನ್ ಎಂಬ ಪದ ಬಳಸ್ತಾರೆ, ಟೈಫೂನ್. ದಕ್ಷಿಣ ಜಪಾನ್ ಬಳಿ ಟೈಫು ಅಂತಲೂ ಕರೀತಾರೆ, ಟೈಫೂನ್, ಟೈಫು, ಟೈಫೂನ್, ಟೈಫು, ಆಯ್ತಾ. ಟ್ರಾಪಿಕಲ್ ಸೈಕ್ಲೋನ್, ವಿಲಿ ವಿಲಿ. ಇಲ್ಲಿ ನೋಡಿ ಹರಿಕೇನ್ ಎಂಬ ಪದ ಬಳಸ್ತಾರೆ, ಹರಿಕೇನ್. ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಓಷನ್ಗಳಲ್ಲಿ ಹರಿಕೇನ್. ಗೊತ್ತಾದ ಸ್ನೇಹಿತರೆ, ಎಲ್ಲರಿಗೂ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿದೆ. ನಮಗೆ ಇಲ್ಲಿ ಸೈಕ್ಲೋನ್ಗಳು ಯಾವಾಗಲೂ ಪೆಸಿಫಿಕ್ ಅಟ್ಲಾಂಟಿಕ್ ಭಾಗದಲ್ಲಿ, ಹಿಂದೂ ಮಹಾಸಾಗರ ಭಾಗದಲ್ಲಿ, ಈ ಕಡೆ ಆಸ್ಟ್ರೇಲಿಯಾ ಬಳಿ ಮತ್ತು ಸೌತ್ ಚೈನಾ ಸಿ ಜಪಾನ್ ಬಳಿ ಕಂಡುಬರುತ್ತದೆ. ಫಿಲಿಪೀನ್ಸ್ ದೇಶದ ಹತ್ರ ಈ ಆವರ್ತಗಳನ್ನು ಬ್ಯಾಗ್ಯೋ ಅಂತಾನೂ ಕರೀತಾರೆ, BAGUIO, ಬ್ಯಾಗ್ಯೋ. ಗೊತ್ತಾ ಎಲ್ಲರಿಗೂ ಸೈಕ್ಲೋನ್ಗಳಿಗೆ ಬೇರೆ ಬೇರೆ ಹೆಸರಿದೆ. ಓಕೆ ನೋಡಿ, ಈ ಸೈಕ್ಲೋನ್ಗಳು ನಮಗೆ ಕನಿಷ್ಠ ಒತ್ತಡ ವ್ಯವಸ್ಥೆ. ಸಮುದ್ರದ ಮೇಲ್ಗಡೆ ತಾಪಮಾನ ಯಾವಾಗ 26-27 ಡಿಗ್ರಿ ಆಗುತ್ತಲ್ಲ, ಅವಾಗ ನಮಗೆ ಆವರ್ತಗಳು ಉಂಟಾಗುತ್ತದೆ. ಸಮುದ್ರದ ತಾಪಮಾನ ಎಷ್ಟಿರಬೇಕು ಸೈಕ್ಲೋನ್ಗಳಲ್ಲಿ? ನೀರಿನ ತಾಪಮಾನ 26.5 ಡಿಗ್ರಿ. ಇದು ಯಾವಾಗಲೂ ನೀರಿನ ಮೇಲೆ ಉಗಮವಾಗುತ್ತದೆ. ಉಷ್ಣವಲಯದ ಆವರ್ತಗಳು ಯಾವಾಗಲೂ ಉಷ್ಣವಲಯದಲ್ಲಿ ಉಪೋಷ್ಣವಲಯದಲ್ಲಿ ನೀರಿನ ಮೇಲೆ ಉಗಮವಾಗುತ್ತದೆ. ಯಾಕೆ ಅಂದ್ರೆ ಅತಿ ಹೆಚ್ಚು ನೀರಾವಿ ಸಿಗದೆ ನೀರಿಂದ, ಅದಕ್ಕೆ ಭೂಮಿ ಮೇಲೆ ಇದು ಬರೋದಿಲ್ಲ. ಯಾವಾಗಲೂ ಆವರ್ತಗಳು, ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಉಷ್ಣವಲಯದ ಆವರ್ತಗಳು ಟ್ರಾಪಿಕಲ್ ಸೈಕ್ಲೋನ್ಸ್ ಯಾವಾಗಲೂ ನೀರಿನ ಮೇಲೆ ಉಗಮವಾಗುತ್ತದೆ. ಯಾಕೆಂದ್ರೆ ನೀರಿನ ಮೇಲೆ ಉಷ್ಣಾಂಶ ಹೆಚ್ಚಾದಾಗ ಸತತವಾಗಿ ನೀರಾವಿ ಒದಗುತ್ತದೆ, ಅದಕ್ಕೆ. ಸೊ ಟ್ರಾಪಿಕಲ್ ಸೈಕ್ಲೋನ್ಸ್ ಆಲ್ವೇಸ್ ಡೆವಲಪ್ ಓವರ್ ವಾರ್ಮ್ ಓಷನ್ ಸರ್ಫೇಸ್ ಬಿಕಾಸ್ ದೇ ನೀಡ್ ಕಂಟಿನ್ಯೂಸ್ ಸಪ್ಲೈ ಆಫ್ ಮಾಯಿಶ್ಚರ್. ಯಾವಾಗ ಟೆಂಪರೇಚರ್ 26-27 ಹೋಗುತ್ತೆ, ಅವಾಗ ನೀರ್ ಮೇಲೆ ಮಾಯಿಶ್ಚರ್ ಸಪ್ಲೈ ಆಗುತ್ತೆ, ಅವಾಗ ಚೆನ್ನಾಗಿ ಸೈಕ್ಲೋನ್ ಡೆವಲಪ್ ಆಗುತ್ತೆ. ಸೈಕ್ಲೋನ್ಸ್ ಡೆವಲಪ್ ಗೊತ್ತಲ್ಲ. ಸೊ ಭೂಮಿಯ ಮೇಲೆ ಅಭಿವೃದ್ಧಿ ಆಗಲ್ಲ, ಯಾಕೆಂದ್ರೆ ಭೂಮಿಯಿಂದ ಯಾವುದೇ ರೀತಿಯಾದ ನೀರಾವಿ ಸಿಗಲ್ಲ. ಅದು ಬರೀ ಯಾವಾಗಲೂ ಸಮುದ್ರದ ಮೇಲೆ ಉಗಮವಾಗುತ್ತದೆ. ಅದು 2 ಪಾಯಿಂಟ್ ಆಯ್ತು. ಕರೆಕ್ಟಾ? ಈಕ್ವೇಟರ್ ಬಳಿ ಇರೋದಿಲ್ಲ, ಯಾಕೆಂದ್ರೆ ಕೊರಿಯೋಲಿಸ್ ಬಲ ಇಲ್ಲಿ ಕಮ್ಮಿ. ಸೈಕ್ಲೋನ್ ಆಗ್ಬೇಕು ಅಂದ್ರೆ ಏನಾಗಬೇಕು ಹೇಳಿದಲ್ಲ, ಆ ಲೋ ಪ್ರೆಷರ್ ಸುತ್ತ ಸುಳಿ ತರ ತಿರುಗಬೇಕು ಗಾಳಿ. ಈಕ್ವೇಟರ್ ಹತ್ರ ಸುಳಿ ಸಿಗಲ್ಲ, ಗಾಳಿ ಆ ತರ ತಿರುಗಲ್ಲ, ಅದಕ್ಕೋಸ್ಕರ ನಮ್ಗೆ ಸೈಕ್ಲೋನ್ ಈಕ್ವೇಟರ್ ಹತ್ರ ಫಾರ್ಮ್ ಆಗಲ್ಲ, ಆಯ್ತಾ.
ಉತ್ತರ ಗೋಳದಲ್ಲಿ ಅದು ವಿರುದ್ಧ ಪ್ರದಕ್ಷಿಣೆ ಆದರೆ, ಅಪಪ್ರದಕ್ಷಿಣೆ ಆದರೆ, ದಕ್ಷಿಣ ಗೋಳದಲ್ಲಿ ಪ್ರದಕ್ಷಿಣೆ ಆಗಿರುತ್ತದೆ. ಆಯ್ತಾ? ಕಟ್ಕೊಳ್ಳಿ. ಮತ್ತೆ ಕೊನೆಯ ಪಾಯಿಂಟ್, ಆವರ್ತಗಳು ಕನಿಷ್ಠ ಒತ್ತಡ ವ್ಯವಸ್ಥೆ, ಲೋ ಪ್ರೆಷರ್ ಒತ್ತಡ, ಕನಿಷ್ಠ ಒತ್ತಡ ವ್ಯವಸ್ಥೆ. ಓಕೆ, ಲೋ ಪ್ರೆಷರ್ ಸಿಸ್ಟಮ್. ಗೊತ್ತಾಯ್ತಾ ಸ್ನೇಹಿತರೆ ಎಲ್ಲರಿಗೂ? ಸೈಕ್ಲೋನ್ಸ್ ಆರ್ ಲೋ ಪ್ರೆಷರ್ ಸಿಸ್ಟಮ್. ಇದು ಜ್ಞಾಪಕ ಇದೆ ಎಲ್ಲರಿಗೂ? ಮೊನ್ನೆ ಕ್ಲಾಸ್ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಫಸ್ಟ್ ಒಂದು ಲೋ ಪ್ರೆಷರ್ ಇರುತ್ತೆ ನೋಡಿ, ಎಲ್ಲರೂ ನೀವು ನೋಟ್ಸ್ ಚೆಕ್ ಮಾಡಿ ಅಥವಾ ಬರ್ಕೊಳ್ಳಿ. ಇದು ಐಸೋಬಾರ್, ಇದು ಕರೆಕ್ಟಾ? ಲೈನ್ ಜಾಯಿನಿಂಗ್ ಪ್ಲೇಸ್ ಆಫ್ ಸೇಮ್ ಪ್ರೆಷರ್ ಇಸ್ ಐಸೋಬಾರ್. Isobar, line joining places of same pressure. Low pressure in the center surrounded by high pressure. ಹೌದಾ? ಗೊತ್ತಾಯ್ತಾ ಎಲ್ಲರಿಗೂ? ಈ ರೀತಿ ಇರುತ್ತೆ. ಗಾಳಿ ಯಾವಾಗಲೂ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಬರ್ತಾ ಇರುತ್ತೆ. ಹೌದಾ? ಹಾ, ಈಗ ಕೊರಲಿಸ್ ಫೋರ್ಸ್ ಅಪ್ಲೈ ಮಾಡಿ. ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಬರ್ತಾರ ಗಾಳಿಗೆ ಕೊರಲಿಸ್ ಫೋರ್ಸ್. ಇದು ಕೊರಲಿಸ್ ಬಲ. ಕೊರಲಿಸ್ ಫೋರ್ಸ್ ನಾನು ಬ್ಲೂ ಅಲ್ಲಿ ಬರೀತೀನಿ ನೋಡಿ. ಓಕೆ, ಇದೆಲ್ಲ ಐಸೋಬಾರ್ಗಳು ಗೊತ್ತಿದೆ ನಿಮಗೆ. ಲೈನ್ ಜಾಯಿನಿಂಗ್ ಪ್ಲೇಸ್ ಸೇಮ್ ಪ್ರೆಷರ್ ಇಸ್ ಐಸೋಬಾರ್. ಆಯ್ತಾ? ದಿಸ್ ಇಸ್ ದಿ ಕೊರಲಿಸ್ ಫೋರ್ಸ್. ಬಲಗಡೆಗೆ ಇದು ಅಷ್ಟೇ, ಇದ್ರ ಬಲಗಡೆಗೆ. ನಾನು ಲಾಸ್ಟ್ ಟೈಮು ಮಾಡಿದ್ದೆ, ಇದನ್ನ ಮತ್ತೆ ಇನ್ನೊಂದ್ಸತಿ ಹೇಳ್ಕೊಡ್ತೇನೆ ಅಷ್ಟೇ. ಇದು ಆಯ್ತಾ? ದಕ್ಷಿಣ ಗೋಳ ಎಡಕ್ಕೆ, ಕೊರಲಿಸ್ ಫೋರ್ಸ್ ಎಡಕ್ಕೆ ನೋಡಿ, ಎಡಕ್ಕೆ. ಓಕೆ, ನಾವು ಕಟ್ಕೊಳ್ಳಿ. ರಿಸಲ್ಟೆಂಟ್ ನೋಡಿ, ದಿಸ್ ಇಸ್ ರಿಸಲ್ಟೆಂಟ್. ರಿಸಲ್ಟೆಂಟ್ ಈಸ್ ದಿಸ್. ಇಲ್ಲಿ ಮಧ್ಯದಲ್ಲಿ ಹೋಗ್ತಿದೆ ನೋಡಿ ರಿಸಲ್ಟೆಂಟ್. ಈ ರೀತಿ ಎಲ್ಲರಿಗೂ ಕಾಣ್ತಾ ಇದ್ದ ಸ್ನೇಹಿತರೆ? ಆಯ್ತಾ? ಸೊ ಲೋ ಪ್ರೆಷರ್ ಸುತ್ತ ಗಾಳಿಗಳು ಈ ತರ ಸುಳಿ ತರ ತಿರುಗ್ತಾ ಇರುತ್ತೆ. ಅದನ್ನೇ ನಾವು ಸೈಕ್ಲೋನ್ ಅಂತ ಕರೆಯೋದು. ನೋಡಿ, ಲೋ ಪ್ರೆಷರ್ ಸುತ್ತ ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ. ಉತ್ತರ ಗೋಲಾರ್ಧದಲ್ಲಿ ಆಂಟಿ ಕ್ಲಾಕ್ ವೈಸ್, ದಕ್ಷಿಣದಲ್ಲಿ ನೋಡಿ ಕ್ಲಾಕ್ ವೈಸ್. ಅದೇ ತರ ಪ್ರೊಸೆಸ್ ನೋಡಿ ಇಲ್ಲಿ ಮತ್ತೆ. ಇಲ್ಲಿ ನೋಡಿ ಕೊರಲಿಸ್ ಫೋರ್ಸ್ ಇದು. ಕೊರಲಿಸ್ ಫೋರ್ಸ್ ಎಡಕ್ಕಿದೆ ನೋಡಿ, ಲೆಫ್ಟ್ಗೆ. ರಿಸಲ್ಟೆಂಟ್ ನೋಡಿ ಎಲ್ಲರೂ, ಇದು ರಿಸಲ್ಟೆಂಟ್. ಆಯ್ತಾ? ಸೊ ಲೋ ಪ್ರೆಷರ್ ಸುತ್ತ ಗಾಳಿ ನೋಡಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ. ಒಂದೆರಡು ನಿಮಿಷ ನೋಡಿ ಎಲ್ಲರೂ. ಮತ್ತೆ ನಾನೊಂದು ವಿಡಿಯೋ ತೋರಿಸ್ತೀನಿ ಈಗ. ಓಕೆ, ಎಲ್ಲಿಂದ ವಿಡಿಯೋ ತೋರಿಸ್ತೀನಿ ನೋಡಿ, ಇಲ್ಲಿಂದ. ಸೊ ಪ್ರೆಷರ್ ಗ್ರೇಡಿಯಂಟ್ ಜಾಸ್ತಿ ಇರುತ್ತೆ. ಹೌದಾ? ಪ್ರೆಷರ್ ಗ್ರೇಡಿಯಂಟ್ ಜಾಸ್ತಿ ಇದ್ದಷ್ಟು ಏನಾಗುತ್ತೆ? ವಿಂಡ್ ಸ್ಪೀಡ್ ಜಾಸ್ತಿ ಇರುತ್ತೆ. ಎಷ್ಟು ಜನ ಜ್ಞಾಪಕ ಇದೆ ಇದು? ನಿನ್ನೆ ಕ್ಲಾಸ್. ಇಲ್ಲಿ ನೋಡಿ ಎಲ್ಲರೂ, ಈಗ ಎಷ್ಟು ಜೋರಾಗಿ ಬೀಸ್ತಾ ಇದೆ ನೋಡಿ ಗಾಳಿ ಸೈಕ್ಲೋನ್ಗಳಲ್ಲಿ. ಪ್ರೆಷರ್ ಗ್ರೇಡಿಯಂಟ್ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ಸ್ಪೀಡ್ ಜಾಸ್ತಿ ಇರುತ್ತೆ, ಗ್ರೇಡಿಯಂಟ್ ಸ್ಪೀಡ್. ಅದಕ್ಕೋಸ್ಕರ ಸ್ಪೀಡ್ ಜಾಸ್ತಿ ಗಾಳಿದು. ಹೌದಾ? ನೆಕ್ಸ್ಟ್ ನೋಡಿ, ಎಷ್ಟು ಜೋರ್ ಗಾಳಿ ಬೀಸಿದಾಗ ಏನಾಗುತ್ತೆ? ದೊಡ್ಡ ದೊಡ್ಡ ಮರಗಳೆಲ್ಲ ಬೇರ್ ಸಮ ಕಿತ್ತೋಗುತ್ತೆ. ಈ ತರ ಬೇರ್ ಸಮೇತ ಬಿದ್ದೋಗುತ್ತೆ. ಆಯ್ತಾ? ಅದಕ್ಕೆ ಸೈಕ್ಲೋನ್ಸ್ ಅಂದ್ರೆ ಎಲ್ಲರೂ ಎದುರದು. ಇಲ್ಲಿ ನೋಡಿ ಸೈಕ್ಲೋನ್ ನೋಡಿ, ಆತರ ಇದೆ. ಸ್ಯಾಟಲೈಟ್ ಇಮೇಜ್ ನೋಡಿ, ಇದು ಬೇ ಆಫ್ ಬೆಂಗಾಲ್ ಅಲ್ಲಿ ಇರುವಂತ ಸೈಕ್ಲೋನ್. ಇದು ಎಷ್ಟು ದೊಡ್ಡದಿದೆ ನೋಡಿ. ಗೊತ್ತಲ್ಲ ಗಾಳಿ ಹೆಂಗಿರುತ್ತೆ, ಅದ್ರ ಕೆಳಗಡೆ ಮಳೆ ಎಷ್ಟಿರುತ್ತೆ ನೋಡಿ. ಕರೆಕ್ಟಾ? ಇದು ಉತ್ತರ ಗೋಲಾರ್ಧ. ಹಂಗೆ ದಕ್ಷಿಣ ಗೋಲಾರ್ಧ ನೋಡಿ, ಕ್ಲಾಕ್ ವೈಸ್ ಮಡಗಾಸ್ಕರ್ ಹತ್ರ. ಆಯ್ತಾ ಎಲ್ಲರಿಗೂ?
ಇಲ್ಲಿ ನೋಡಿ ಸ್ನೇಹಿತರೆ, ಈ ಉಷ್ಣವಲಯದ ಆವೃತ್ತಗಳು ಯಾವಾಗಲೂ ನೀರಿನ ಮೇಲೆ ಉಗಮವಾಗುತ್ತವೆ. ನೀರಿನ ಮೇಲೆ ಒಂದು, ಜೊತೆಗೆ ಈ ತರ ತುಂಬಾ ಜಾಸ್ತಿ ಉಷ್ಣಾಂಶ ಇರಬೇಕು, ನೀರಿದ್ದು ಉಷ್ಣಾಂಶ ಇರಬೇಕು, ಅವಾಗ ಉಗಮವಾಗುತ್ತೆ. ಎಲ್ಲರೂ ಇದನ್ನು ಗಮನಿಸಿ. ಎಲ್ಲೆಲ್ಲಿ ಸೈಕ್ಲೋನ್ಗಳು ಬರ್ತವೆ ಅದನ್ನ ನೋಡಿ. ಇಲ್ಲಿ ಎಲ್ಲೆಲ್ಲಿ, ಇಲ್ಲಿ ಹರಿಕೇನ್ ಅಂತ ಕರಿತೀವಿ. ಇಲ್ಲಿ ಹರಿಕೇನ್, ಇಲ್ಲಿ ನೋಡಿ ಒಂದು ದೊಡ್ಡ ಹರಿಕೇನ್ ತಗೋತಾ ಇದ್ದೀನಿ. ಎಲ್ಲರೂ ನೋಡಿ, ವಿಡಿಯೋ ನೋಡಿ, ದೊಡ್ಡ ಸೈಕ್ಲೋನ್ ಫಾರ್ಮ್ ಆಯ್ತು ನೋಡಿ, ನೀರ್ ಮೇಲೆ ಉಗಮವಾಗುತ್ತೆ. ಆಯ್ತಾ? ಇದೇ ರೀತಿ ಸೈಕ್ಲೋನ್ ಅಂತ ಕರಿತೀವಿ ಇಂಡಿಯನ್ ಓಷನ್ ಅಲ್ಲಿ. ಹೆಂಗ್ ತಿರುಗ್ತಾ ದೊಡ್ಡದಾಗ್ತಾ ಇದೆ ನೋಡಿ. ಕರೆಕ್ಟಾಗಿ ಗಮನಿಸಿ ಎಲ್ಲರೂ, ಯಾವ ರೀತಿ ಸೈಕ್ಲೋನ್ ಇದೆ ಗಮನಿಸಿ. ಇಲ್ಲಿ ಸೈಕ್ಲೋನ್, ಟೈಫೂನ್, ವಿಲ್ಲೀಸ್, ಕರೆಕ್ಟಾ? ಸೈಕ್ಲೋನ್ ಹೆಂಗ್ ತಿರುಗ್ತಾ ಇದೆ ನೋಡಿ, ಆಂಟಿ ಕ್ಲಾಕ್ ವೈಸ್, ಉತ್ತರ ಗೋಲಾರ್ಧದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಟ್ರಾವೆಲ್ ಮಾಡುತ್ತೆ. ಆವರ್ತಗಳು ಪೂರ್ವದಿಂದ ಪಶ್ಚಿಮಕ್ಕೆ, ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಟ್ರೇಡ್ ವಿಂಡ್ಸ್. ಯಾಕಂದ್ರೆ ಟ್ರೇಡ್ ವಿಂಡ್ಸ್ ಏನ್ ಮಾಡುತ್ತೆ, ಅದನ್ನ ಪುಷ್ ಮಾಡುತ್ತೆ. ಸೊ ನೋಡಿ ಎಲ್ಲರೂ, ನೀರಿನ ಮೇಲೆ ಯಾವ ರೀತಿ ಕಾಣುತ್ತೆ ನೋಡಿ ಸೈಕ್ಲೋನ್. ಒಂದು ಸೈಕ್ಲೋನ್ ನೀರೊಳಗೆ, ನೀರಿನ ಮೇಲೆ ಯಾವ ರೀತಿ ಇರುತ್ತೆ ನೋಡಿ ಅದು ಒಳಗೆ. ಇದನ್ನೇ ರಾಶಿ ವರ್ಷ ಮೋಡಗಳು, ಕ್ಯುಮುಲೋನಿಂಬಸ್ ಮೋಡ ಅಂತ ಕರೆಯೋದು. ಆ ಕ್ಯುಮುಲೋನಿಂಬಸ್ ಮೋಡದೊಳಗೆ ಯಾವ ರೀತಿ ಗಾಳಿ ಮೇಲೆ ಹೋಗ್ತಾ ಇದೆ ನೋಡಿ, ಗಾಳಿಯ ಸಂಚಲನೆ ನೋಡಿ. ನೀರ್ ಮೇಲೆ ಹೋಗ್ತಾ ನೀರಾವಿ ಎಲ್ಲ ತಗೊಂಡು ಹೋಗುತ್ತೆ. ನೀರಾವಿ ಎಲ್ಲ ಮೇಲೆ ಹೋಗಿ ದೊಡ್ಡ ಮೋಡ ಆಗಿದೆ ನೋಡಿ, ದೊಡ್ಡ ಮೋಡ. ಗೊತ್ತಲ್ಲರಿಗೂ ಯಾವ ರೀತಿ ಕಾಣುತ್ತೆ? ಇದು ದೊಡ್ಡ ಮಾಲ್ ತರ ಕಾಣುತ್ತೆ ನೋಡಿ, ಕರೆಕ್ಟಾ? ಆ ಮಾಲ್ ಒಳಗೆ ಈ ತರ ಅಂಗಡಿಗಳಿದೆ ನೋಡಿ, ಆ ತರ ಇರ್ತಿದೆ ನೋಡಕ್ಕೆ. ಕರೆಕ್ಟ್ ಆಗೋದೈತೆ ಎಲ್ಲರಿಗೂ? ಗಾಡಿ ನೋಡಿ ಮೇಲೆ ಹೋಗುತ್ತೆ, ಈಗ ತಿರುಗ್ತಾ ಸುಳಿತರ ಫನಲ್ ತರ ಮೇಲೆ ಹೋಗುತ್ತೆ. ಅದಕ್ಕೆ ಸೈಕ್ಲೋನ್ಗಳು ಅಷ್ಟು ಎತ್ತರ ಹೋಗೋದು, 15-16 ಕಿಲೋಮೀಟರ್ ಎತ್ತರ ಇರುತ್ತೆ ಸೈಕ್ಲೋನ್. ನೋಡಿ ಇದು ಹೋಗ್ತಾ ಇದೆ ಈಗ, ಪೂರ್ವದಿಂದ ಪಶ್ಚಿಮಕ್ಕೆ ಚಲನೆಯಲ್ಲಿದೆ ನೋಡಿ, ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಟ್ರೇಡ್ ವಿಂಡ್ಸ್. ಪೂರ್ವದಿಂದ ಪಶ್ಚಿಮಕ್ಕೆ ನೋಡಿ, ಭೂಮಿ ಬಂತು. ಇದನ್ನ ನಾವು ಲ್ಯಾಂಡ್ ಫಾಲ್, ಭೂಕುಸಿತ ಅಂತ ಕರೆಯೋದು. ನೋಡಿದ್ರೆ ಎಲ್ಲರೂ ಸೈಕ್ಲೋನ್ಗಳು ಯಾವ ರೀತಿ ಬಂದು ಸೇರ್ತಾ ಇದೆ ನೋಡಿ ಭೂಮಿಗೆ, ಪೂರ್ವದಿಂದ ಪಶ್ಚಿಮಕ್ಕೆ. ಅವಾಗಲೇ ನಮ್ಗೆ ಈ ತರ ಗಾಳಿ, ಮಳೆ ಎಲ್ಲ ಸಂಭವಿಸೋದು, ಪ್ರವಾಹ ಆಗೋದು, ಕರಾವಳಿ ತೀರದಲ್ಲಿ ಜನಜೀವನ ಅಸ್ತವ್ಯಸ್ತ ಆಗೋದು, ಲೈಟ್ ಪೋಲು, ಮರ, ಮನೆ ಎಲ್ಲ ಆರೋಗುತ್ತೆ. ಕರೆಕ್ಟಾ? ಆರ್ಥಿಕ ಅಭಿವೃದ್ಧಿ ನಿಂತೋಗುತ್ತೆ. ಸೊ ಎಷ್ಟೋ ಜನ ಜೀವ ಕಳ್ಕೊತಾರೆ, ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ. ಅದಕ್ಕೆ ಸೈಕ್ಲೋನ್ ಅಂದ್ರೆ ನಾವು ಅಷ್ಟು ಎದುರೋದು. ಗೊತ್ತಾಗ್ತಾ ಎಲ್ಲರಿಗೂ? ನೋಡಿದ್ರೆ ಎಷ್ಟು ಜನ ನೋಡಿದ್ರಿ ವಿಡಿಯೋನ? ಸಮುದ್ರದ ಮೇಲೆ ಸೈಕ್ಲೋನ್ಗಳು ಫಾರ್ಮ್ ಆಗೋದು, ಕರೆಕ್ಟಾ? ನೋಡಿದ್ರೆ ಎಲ್ಲರೂ? ನಂದಿನಿ, ಸೈಕ್ಲೋನ್ ಫಾರ್ಮ್ ಆಗೋದೇ ಸಮುದ್ರದ ಮೇಲೆ. ಯಾಕೆ ಮೋಡಗಳು ಫಾರ್ಮ್ ಆಗಬಾರ್ದು ಅಂತ ಏನಿಲ್ವಾ? ಸಮುದ್ರದ ಮೇಲೆ ಆಗುತ್ತಲ್ಲ. ಓಕೆ, ನೋಡಿ ನಾನು ಏನೇನು ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ ಇದೆ. ಸೊ ನೀವೇನು ಆಮೇಲೆ ಓದ್ಬೇಕಷ್ಟೇ. ನೋಡಿ, ಚಂಡಮಾರುತಗಳು ಕನಿಷ್ಠ ಒತ್ತಡ ವ್ಯವಸ್ಥೆಯಾಗಿದ್ದು ಅದರ ಸುತ್ತ ಗಾಳಿ ಸುಳಿ ಆಕಾರದಲ್ಲಿದ್ದು ಉತ್ತರದಲ್ಲಿ ಪ್ರದಕ್ಷಿಣೆ ಆದರೆ ದಕ್ಷಿಣದಲ್ಲಿ, ಉತ್ತರದಲ್ಲಿ ವಿರುದ್ಧ ಪ್ರದಕ್ಷಿಣೆ ಆದರೆ ದಕ್ಷಿಣದಲ್ಲಿ ಪ್ರದಕ್ಷಿಣೆ ಆಗಿರುತ್ತದೆ. ಗೊತ್ತಾಯ್ತಲ್ಲ? ಎಲ್ಲ ಇದೆ ಇಲ್ಲಿ, ನೀವು ಓದ್ಬೇಕಷ್ಟೇ ಅದನ್ನ. ನೋಡಿ, ಟ್ರಾಪಿಕಲ್ ಸೈಕ್ಲೋನ್ಗಳು 3 ಹಂತ. ಮೊದಲನೇ ಅದನ್ನ ಟ್ರಫ್ ಅಂತ ಕರೀತಾರೆ, ಟ್ರಫ್ ಆರ್ ಡಿಪ್ರೆಷನ್. ಎರಡನೇದನ್ನ ಟ್ರಾಪಿಕಲ್ ಸೈಕ್ಲೋನ್ ಅಂತ ಕರೀತಾರೆ. ಮೂರನೇದ ಟ್ರಾಪಿಕಲ್ ಸ್ಟಾರ್ಮ್ ಅಂತ ಕರೀತಾರೆ. ಆಯ್ತಾ? ಫಸ್ಟ್ ಬರ್ಕೊಳ್ಳಿ. ಟ್ರಾಪಿಕಲ್ ಸೈಕ್ಲೋನ್ಗಳಿಗೆ 3 ಹಂತ ಇರುತ್ತೆ. ಮೊದಲನೇ ಹಂತ ಲೋ ಪ್ರೆಷರ್ ಫಾರ್ಮ್ ಆಗುತ್ತಲ್ಲ, ಅದು ಲೋ ಪ್ರೆಷರ್ ಅಂತ. ನೀರಿನ ಮೇಲೆ ಲೋ ಪ್ರೆಷರ್ ಫಾರ್ಮ್ ಆದಾಗ ವಿ ಕಾಲ್ ಇಟ್ as ಟ್ರಫ್, ಡಿಪ್ರೆಷನ್, ದೆನ್ ಟ್ರಾಪಿಕಲ್ ಸೈಕ್ಲೋನ್, ದೆನ್ ಟ್ರಾಪಿಕಲ್ ಸ್ಟಾರ್ಮ್ ಅಂತ ಕರೀತೀವಿ. ಆಯ್ತಾ? ಬರ್ಕೊಟ್ರೆ ಎಲ್ಲರೂ ಕಂಟಿನ್ಯೂ ಮಾಡಬಹುದಾ? ಫಸ್ಟ್ ಲೋ ಪ್ರೆಷರ್ ಫಾರ್ಮ್ ಆಗುತ್ತೆ ನೋಡಿ, ಅದು ಟ್ರಫ್ ಡಿಪ್ರೆಷನ್. ಸೈಕ್ಲೋನ್ ಫಾರ್ಮ್ ಆಗುತ್ತೆ ನೋಡಿ, ಅದು ಎರಡನೇದು. ಮಳೆ ಆಗುತ್ತೆ ನೋಡಿ, ಅದು ಕೊನೆಯದು. ಆಯ್ತಾ? ನೆಕ್ಸ್ಟ್ ಬರೀರಿ. ಟ್ರಾಪಿಕಲ್ ಸೈಕ್ಲೋನ್ಸ್ ಯಾವಾಗಲೂ ಪೂರ್ವದಿಂದ ಪಶ್ಚಿಮಕ್ಕೆ ಚಲನೆ ಇರುತ್ತೆ.
ಪೂರ್ವದಿಂದ ಪಶ್ಚಿಮಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಚಲನೆಯಲ್ಲಿರುತ್ತದೆ. ಪೂರ್ವದಿಂದ ಪಶ್ಚಿಮಕ್ಕೆ ಚಲನೆ ಇರುತ್ತೆ. ಪ್ರತಿದಿನ ಏನಿಲ್ಲ ಅಂದ್ರೂ 350 ಕಿಲೋಮೀಟರ್ ಇಂದ 500 ಕಿಲೋಮೀಟರ್ ಪ್ರತಿದಿನ ಚಲನೆ ಮಾಡುತ್ತೆ. ರಿಂದ 500 ಕಿಲೋಮೀಟರ್ ಚಲನೆ ಮಾಡುತ್ತೆ ಪ್ರತಿದಿನ ಪೂರ್ವದಿಂದ ಪಶ್ಚಿಮಕ್ಕೆ. ಆಯ್ತಾ? ಇದು ಯಾವಾಗಲೂ ಸಮುದ್ರದ ಮೇಲೆ ಉಗಮವಾಗುತ್ತದೆ. ಯಾಕೆಂದ್ರೆ ನೀರಿನ ಅವಶ್ಯಕತೆ ಇದೆ ಇದಕ್ಕೆ. ನೀರಾವಿ ಎಲ್ಲಿ ಸಿಗುತ್ತೆ? ಭೂಮಿನ ನೀರ ಹೇಳಿ ನೋಡೋಣ. ನೀರಾವಿ ಅಗತ್ಯವಾಗಿ ಸಿಗೋದು ಯಾವ್ದ್ರ ಮೇಲೆ? ನೀರ ಭೂಮಿ ಮೇಲೆ, ನೀರಿನ ಮೇಲೆ. ಸೊ ಅದಕ್ಕೆ ಉಷ್ಣ ನೀರಿನ ಮೇಲೆ ವಾರ್ಮ್ ವಾಟರ್ ಬೇಕು ಇದಕ್ಕೆ ಡೆವಲಪ್ ಆಗೋಕ್ಕೆ. ಎಷ್ಟಿರ್ಬೇಕು ನೀರಿನ ತಾಪಮಾನ? ವಾರ್ಮ್ ಓಷನ್ ಸಿ, ನೀರಿನ ಉಷ್ಣಾಂಶ ಎಷ್ಟಿರ್ಬೇಕು? 26.5. ಗುಡ್ 26.5 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಇರಬೇಕು. ಇದೇ ಎಕ್ಸಾಮ್ ಅಲ್ಲಿ ಕೇಳೋದು. ಹೌದಾ? ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರು ನೋಡಿ. ಆಸ್ಟ್ರೇಲಿಯಾ, ಬ್ಯಾಗ್ಯೋ ಫಿಲಿಪೀನ್ಸ್, ಟೈಫೂನ್, ಸೈಕ್ಲೋನ್, ಹರಿಕೇನ್ ಹೆಸರುಗಳನ್ನ ನೋಡ್ಕೊಳ್ಳಿ. ಗೊತ್ತಾ? ನೋಡಿದ್ರಲ್ಲ ಸೈಕ್ಲೋನ್ ಹೆಂಗ್ ಕಾಣುತ್ತೆ ಎಲ್ಲರೂ ಅಂತ ನೋಡಿದ್ರಿ. ಈಗ ಬರೀರಿ ಎಲ್ಲರೂ ಸ್ಟ್ರಕ್ಚರ್ ಬರೀರಿ. ಸ್ಟ್ರಕ್ಚರ್ ಆಫ್ ಸೈಕ್ಲೋನ್. ಇದು ನೀರು. ಎಲ್ಲ ಒಂದು ಪೇಜ್, ದೊಡ್ಡ ಪೇಜ್ ತಗೊಳ್ಳಿ, ದೊಡ್ಡ ಪೇಜ್. ಈ ತರ ದೊಡ್ಡದೊಂದು ಪೇಜ್ ಹಿಂಗೆ ಇಟ್ಕೊಳ್ಳಿ, ಬುಕ್ನ ಹಿಂಗೆ ಇಟ್ಕೊಳ್ಳಿ. ಸಮುದ್ರ ಬರೀರಿ ಕೆಳಗಡೆ. ಸೊ ಸಮುದ್ರದ್ದು ಮೊದಲನೇ ಕಂಡೀಷನ್ ಏನು ಅಂದ್ರೆ ಇದೆ, ಸಮುದ್ರದ ತಾಪಮಾನ ಹೆಚ್ಚಿರಬೇಕು. ಎಷ್ಟು? 26.5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಬೇಕು ಟೆಂಪರೇಚರ್. ಯಾವಾಗ ನೀರು ಕಾದ್ಬಿಡುತ್ತೆ ಏನಾಗುತ್ತೆ? ನೀರು ಕಾದ ತಕ್ಷಣ ಗಾಳಿ ಬಿಸಿ ಆಗುತ್ತೆ. ಈ ಗಾಳಿ ಬಿಸಿ ಆದಾಗ ಏನಾಗುತ್ತೆ ಹೇಳಿ? ಯೋಚನೆ ಮಾಡಿ ಎಲ್ಲರೂ. ಬಿಸಿ ಗಾಳಿ warm air goes up. Yes, expands and goes up. Yes, warm air expands and goes up. ಮೇಲೆ ಹೋದಾಗ ಏನಾಗುತ್ತೆ? ಪ್ರೆಷರ್. ವೆರಿ ಗುಡ್. ಲೋ ಪ್ರೆಷರ್ ಫಾರ್ಮ್ ಆಯಿತು. ಅವಾಗ ಏನಾಗುತ್ತೆ? ಇನ್ನೂ ಜಾಸ್ತಿ ಗಾಳಿ ಬರುತ್ತೆ, ಇನ್ನೂ ಎಲ್ಲ ಕಡೆಯಿಂದ ಗಾಳಿ ಬರುತ್ತೆ. ಅವಾಗ ಏನಾಗುತ್ತೆ? ಮಾಯಿಶ್ಚರ್ ಇನ್ನೂ ಮೇಲೆ ಹೋಗುತ್ತೆ, ದೊಡ್ಡ ದೊಡ್ಡ ಮೋಡ ಆಗಿ ಮಳೆ ಬರುತ್ತೆ. ಇದು ನೋಡಿ ಹೆಂಗ್ ಹೋಗುತ್ತೆ ಗಾಳಿ ನೋಡಿ, ಈ ತರ ಸುಳಿ ಆಕಾರದಲ್ಲಿ ಮೇಲೆ ಹೋಗುತ್ತೆ. ಇಲ್ಲಿ ನೋಡಿ, ಈ ತರ ಗಾಳಿ ಮೇಲೆ ಹೋಗುತ್ತೆ ಸುಳಿ ತರ. ಇಟ್ ವಿಲ್ ಗೋ ಅಪ್, ಇಟ್ ವಿಲ್ ಸ್ಪೈರಲ್ ಅಪ್. ಯಾವಾಗ ಗಾಳಿ ಮೇಲೆ ಹೋಗುತ್ತಲ್ಲ, ಇಲ್ಲಿ ಬರ್ತೀನಿ ನೋಡಿ. ಎರಡನೇ ಕಂಡೀಷನ್ ಬಿ, ಲೋ ಪ್ರೆಷರ್ ವಾಯುಭಾರ ಕುಸಿತ, ನೀರಿನ ಮೇಲೆ ವಾಯುಭಾರ ಕುಸಿತ. ಸಿ ಇಸ್ ಸ್ಪೈರಲಿಂಗ್ ಅಪ್ವರ್ಡ್ ಸರ್ಕ್ಯುಲೇಷನ್, ಸುಳಿಯ ಆಕಾರದಲ್ಲಿ ಗಾಳಿಯ ಚಲನೆ. ಸ್ಪೈರಲಿಂಗ್ ಅಪ್ವರ್ಡ್ ಸರ್ಕ್ಯುಲೇಷನ್. ಆಯ್ತಾ? ಗಾಳಿ ಮೇಲೆ ಹೋಗುತ್ತೆ. ಗಾಳಿ ಮೇಲೆ ಹೋದಾಗ ಏನಾಗುತ್ತೆ? ನೀರಾವಿ ಹೋಗುತ್ತೆ. ಆ ನೀರಾವಿ ಎಲ್ಲ ಮೇಲೆ ಹೋಗಿದ್ದೆಲ್ಲ ಏನಾಗುತ್ತೆ ನೋಡಿ, ನೀರಾವಿ ಎಲ್ಲ ಘನೀಕರಣಗೊಂಡು ಮೋಡ ಆಗುತ್ತೆ. ಯಾವ ಮೋಡ ಇದೆ? ಕ್ಯುಮುಲೋನಿಂಬಸ್ ಮೋಡ. ಕ್ಯುಮುಲೋನಿಂಬಸ್ ರಾಶಿ ವರ್ಷ ಮೋಡಗಳು ಆಗುತ್ತೆ. ಡಿ, ಕ್ಯುಮುಲೋನಿಂಬಸ್. ಸ್ಪೆಲ್ಲಿಂಗ್ ಬರೀತಾ ಇದೆ ನೋಡಿ, ಕ್ಯುಮುಲೋನಿಂಬಸ್ ಮೋಡ. ಈ ಗಾಳಿ ಮೇಲೋಗಿದ್ದು ನೋಡಿ, ಮೇಲೋಗಿದ್ದು ಇಲ್ಲಿ ಡೈವರ್ಜ್ ಆಗ್ತಿದೆ ನೋಡಿ. ಇದು ಪರಿವರ್ತನಾ ವಿರಾಮ ನೋಡಿ. ಸೈಕ್ಲೋನ್ ಎಷ್ಟೆತ್ರ ಹೋಗಿದೆ ನೋಡಿ, ಪರಿವರ್ತನಾ ವಿರಾಮ. ಟ್ರೋಪೋಪಾಸ್ ವರೆಗೂ ಹೋಗಿದೆ ಗಾಳಿ. ಆಯ್ತಾ? ಟ್ರೋಪೋಪಾಸ್ ವರೆಗೂ ಹೋಗಿದೆ. ಎಲ್ಲವೂ ಗೊತ್ತಾಗ್ತದೆ ಸೈಕ್ಲೋನ್ ಹೆಂಗ್ ಕಾಣುತ್ತೆ ಅಂತ. ಅಪ್ಪರ್ ಲೆವೆಲ್ ಡೈವರ್ಜೆನ್ಸ್ ಅಂತ ಕರಿತೀವಿ ಇದನ್ನ. ದಿಸ್ ಇ ಅಪ್ಪರ್ ಲೆವೆಲ್ ಡೈವರ್ಜೆನ್ಸ್.
ಗಾಳಿ ಮೇಲೋಗಿ ಡೈವರ್ಜ್ ಆಗುತ್ತೆ. ಬರೀ ಅಪ್ಪರ್ ಲೆವೆಲ್ ಡೈವರ್ಜೆನ್ಸ್. ಕೊನೆಯದು ಮಳೆ, ಧಾರಾಕಾರ ಮಳೆ ಶುರು. ನೋಡಿ ಇಲ್ಲಿಂದ ಮಳೆ ಶುರು, ಗಾಳಿ ಮಳೆ. ಓಕೆ, ಥಂಡರ್ ಶವರ್, ಥಂಡರ್ ಶವರ್, ಥಂಡರ್ ಶವರ್ ಆಗುತ್ತೆ, ಜೋರು ಮಳೆ. ಮಳೆ ಗೊತ್ತಾ? 6 ಕಂಡೀಷನ್ ಎಲ್ಲ ಕೊಟ್ಟಿದ್ದೀನಿ ನೋಡಿ. ಎ ಮತ್ತೆ ಬಿ ನೋಡಿ, ಎ ಮತ್ತೆ ಬಿ ಯಾವಾಗ ಎ ಮತ್ತು ಬಿ 2 ಕಂಡೀಷನ್ ಆಗುತ್ತಲ್ಲ, ಅವಾಗಲೇ ನಾವು ವಾಯುಭಾರ ಕುಸಿತ, ಇದನ್ನೇ ಟ್ರಫ್ ಅಂತ ಕರೆಯೋದು ನಾವು. ಟ್ರಾಪಿಕಲ್ ಟ್ರಫ್, ಡಿಪ್ರೆಷನ್ ಅಂತ ಕರೆಯೋದು ಇವಾಗ. ಎ ಮತ್ತೆ ಬಿ. ಸಿ ಮತ್ತೆ ಡಿ, ಸಿ ಮತ್ತೆ ಡಿಗೆ ನಾವು ವಿ ಕಾಲ್ಡ್ ಅಸ್ ಸೈಕ್ಲೋನ್. ಉಷ್ಣವಲಯದ ಆವರ್ತಗಳು ಅಂದ್ರೆ ಇದೆ, ಸೈಕ್ಲೋನ್ ಫಾರ್ಮ್ ಆಯಿತು ಅಂದ್ರೆ ಇದೆ. ಇ ಮತ್ತೆ ಎಫ್ ಬಂದಾಗ ಕೊನೆಯದು ಸ್ಟಾರ್ಮ್, ಅಂದ್ರೆ ಜೋರು ಗಾಳಿ ಮಳೆ ಅಂತ, ಟ್ರಾಪಿಕಲ್ ಸ್ಟಾರ್ಮ್. ಅಷ್ಟೇ. ಟ್ರಾಪಿಕಲ್ ಸೈಕ್ಲೋನ್ ಸ್ಟ್ರಕ್ಚರ್ ಬಗ್ಗೆ ಬರೀರಿ, ರಚನೆ ಬಗ್ಗೆ ಬರೀರಿ. ಇದು ಗೊತ್ತಾಯ್ತಾ ಎಲ್ಲರಿಗೂ? ಟ್ರಾಪಿಕಲ್ ಸೈಕ್ಲೋನ್ ಸ್ಟ್ರಕ್ಚರ್. ಎಷ್ಟು ಕಿಲೋಮೀಟರ್ ಇರುತ್ತೆ ಸೈಕ್ಲೋನ್ಗಳು? ಸಕ್ಕ ದೊಡ್ಡದಿರುತ್ತೆ. ಎಷ್ಟು? 1600 ಕಿಲೋಮೀಟರ್ ಇಂದ 1200 ಕಿಲೋಮೀಟರ್ ಇರುತ್ತೆ. ಆಯ್ತಾ? ಹೈಟ್ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಹತ್ತತ್ರ 15 ಕಿಲೋಮೀಟರ್ ಇರುತ್ತೆ. ಐದು ನಿಮಿಷ ಕೊಡ್ತೀನಿ ಬರ್ಕೊಳಕ್ಕೆ, ಬರ್ಕೋತೀರಾ? ಬರೀ. ಆಯ್ತಾ ಸ್ನೇಹಿತರೆ ಎಲ್ಲಾರ್ದು? ಆಯ್ತಾ? ಇಲ್ಲಿ ನೋಡಿ, ಇದು ಸೆಂಟರ್ ನ ಐ ಅಂತ ಕರಿತೀವಿ. ಈ ಮಧ್ಯಭಾಗ, ಸೈಕ್ಲೋನ್ ದ ಮಧ್ಯಭಾಗವನ್ನು ಐ ಇದು ಬರ್ಕೊಳ್ಳಿಲ್ಲರು. ಐ ಆಫ್ ದ ಸೈಕ್ಲೋನ್ ಅಂದ್ರೆ ಇದು ಮಧ್ಯಭಾಗ. ಆ ಕಡೆ ಈ ಕಡೆ ನೋಡಿ, ಇದು ಐ ವಾಲ್, ಇದು ಐ ವಾಲ್. ಐ ವಾಲ್.
ಐ ವಾಲ್ ನ ಕಟ್ಕೊಳ್ಳಿ. ಐ ವಾಲ್ ಅಲ್ಲಿ ಗಾಳಿ ಮೇಲೆ ಹೋಗೋದು. ಐಯಲ್ಲಿ ಫುಲ್ ಕಾಮ್ ಆಗಿರುತ್ತೆ. ಐಯಲ್ಲಿ ಗಾಳಿ ಕೆಳಗಡೆ ಬರ್ತಾ ಇರುತ್ತೆ. ಆಕ್ಚುಲಿ ಐಯಲ್ಲಿ ಗಾಳಿ ಕೆಳಗಡೆ ಬರ್ತಾ ಇರುತ್ತೆ, ಡ್ರೈ ಗಾಳಿ. ಮತ್ತೆ ಅದೇ ನೀರಾವಿ ತಗೊಂಡು ಮತ್ತೆ ಐ ವಾಲ್ ಅಲ್ಲಿ ಮೇಲೆ ಹೋಗ್ತಾ ಇರುತ್ತೆ. ನ ಕಟ್ಕೊಳ್ಳಿ. ಸೊ ಸೈಕ್ಲೋನ್ ಅದಾಗದೆ ಸಸ್ಟೈನ್ ಆಗುತ್ತೆ ಎಷ್ಟೋ ದಿವಸಗಳ ಕಾಲ. ಸೊ ಸೈಕ್ಲೋನ್ ನೀರ್ ಮೇಲೆ ಸಸ್ಟೈನ್ ಆಗೋಗುತ್ತೆ ಗಾಳಿಯಲ್ಲಿ ತುಂಬಾ ದಿವಸಗಳ ಕಾಲ, ಗೊತ್ತಾಯ್ತಾ? ಯಾಕೆಂದ್ರೆ ಐಯಲ್ಲಿ ಗಾಳಿ ಕೆಳಗಡೆ ಬಂದು ಈ ಮಾಯಿಶ್ಚರ್ ತಗೊಂಡು ಐ ವಾಲ್ ಅಲ್ಲಿ ಮೇಲೆ ಹೋಗುತ್ತೆ, ಮತ್ತೆ ಹಂಗೆ ಐಯಲ್ಲಿ ಬರುತ್ತೆ. ಮಾಯಿಶ್ಚರ್ ಎಲ್ಲ ಘನೀಕರಣಗೊಂಡು ದೊಡ್ಡ ದೊಡ್ಡ ಮೋಡ ಆಗುತ್ತೆ. ಶಾಸ್ತ್ರದಲ್ಲಿ ಸೈಕ್ಲೋನ್ಗಳು ಸಖತ್ ದಿವಸ ಇರುತ್ತೆ ಸಮುದ್ರದಲ್ಲಿ. ಫಸ್ಟ್ 4 days ಸಖತ್ ಮಳೆ ಆಗುತ್ತೆ, ಆಮೇಲೆ ನೆಕ್ಸ್ಟ್ 4 days ಮಳೆ ಕಮ್ಮಿ, ಮಾಡ್ರೇಟ್. 4 to 8 days ಇರುತ್ತೆ. ಅದಕ್ಕೆ ಸೈಕ್ಲೋನ್ ಬಂದ್ರೆ ಒಂದೇ ದಿನಕ್ಕೆ ಹೋಗಲ್ಲ, ಗೊತ್ತಲ್ಲ? ಆಯ್ತಲ್ಲ, ಎಲ್ಲರಿಗೂ ಇಷ್ಟ ಆಗಿದೆ. ಈಗ ನೋಡಿ, ಭಾರತದಲ್ಲಿ ಹಿಂದೂ ಮಹಾಸಾಗರದಲ್ಲಿ ತುಂಬಾ ಸೈಕ್ಲೋನ್ಸ್ಗಳಾಗ್ತವೆ. ಅರಬ್ಬಿ ಸಮುದ್ರದಲ್ಲಿ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಮತ್ತು ಅಂಡಮಾನ್ ಸಿ ಇಲ್ಲಿ ಈ ಭಾಗದಲ್ಲಿ ತುಂಬಾ ನಮಗೆ ಸೈಕ್ಲೋನ್ಗಳು ಬರ್ತವೆ. ಯಾಕೆಂದ್ರೆ ಇದು ಉಷ್ಣವಲಯ. ಉಷ್ಣವಲಯದಲ್ಲಿ ಲೋ ಪ್ರೆಷರ್ ಈ ತರ ಫಾರ್ಮ್ ಆದಾಗಲೆಲ್ಲ ಏನಾಗುತ್ತೆ, ಸೈಕ್ಲೋನ್ಗಳು ಆವರ್ತಗಳು ಶುರುವಾಗೋಗುತ್ತೆ. ಹಿಂಗೆ ಸೈಕ್ಲೋನ್ಗಳು ಕರೆಕ್ಟ್ ಸೈಕ್ಲೋನ್ಗಳು ಶುರುವಾಗೋಗುತ್ತೆ. ಸೈಕ್ಲೋನ್ಗಳು ಚಲನೆ ಯಾವುದು ಅಂತ ಹೇಳಿದೆ ನಾನಾಗ್ಲೇ. ಸೈಕ್ಲೋನ್ಗಳು ಯಾವಾಗ್ಲೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲನೆಯಲ್ಲಿರ್ತವೆ, ಯಾವಾಗ್ಲೂ ಪೂರ್ವದಿಂದ ಪಶ್ಚಿಮಕ್ಕೆ ಅಂತ ಹೇಳಿದೆ, ಹೌದಾ? ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಟ್ರೇಡ್ ವಿಂಡ್ಸ್. ಟ್ರೇಡ್ ವಿಂಡ್ಸ್ ಬೀಸೋದ್ರಿಂದ ಸೈಕ್ಲೋನ್ಗಳು ಯಾವಾಗ್ಲೂ ಪೂರ್ವದಿಂದ ಪಶ್ಚಿಮಕ್ಕೆ ಚಲನೆ ಇರುತ್ತವೆ. ಅದಕ್ಕೆ ನಮ್ಗೆ ಅರಬ್ಬಿ ಸಮುದ್ರದಲ್ಲಿ ಬರೋ ಸೈಕ್ಲೋನ್ಗಳಿಂದ ಜಾಸ್ತಿ ಅನಾಹುತ ಆಗಲ್ಲ. ಯಾಕೆಂದ್ರೆ 1-2 ದಿನ ಮಳೆ ಆಗುತ್ತೆ, ಈ ಸೈಕ್ಲೋನ್ಗಳು ಈ ಕಡೆ ಹೊಟ್ಬಿಡ್ತವೆ, ಹೌದಾ? ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ಅರಬ್ಬಿ ಸೈಕ್ಲೋನ್ಗಳು ಈ ರೀತಿ ಈ ದಿಕ್ಕು ಹೊರಟೋಗ್ತವೆ, ಆ ಕಡೆಗೆ ಯೆಮೆನ್, ಒಮಾನ್ ಕಡೆಗೆ. ಆದರೆ ಬೇ ಆಫ್ ಬೆಂಗಾಲ್ ಬರೋ ಸೈಕ್ಲೋನ್ಗಳು ನಮ್ಮ ಕಡೆಗೆ ಬರುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಅದಕ್ಕೆ ಬೇ ಆಫ್ ಬೆಂಗಾಲ್ ಸೈಕ್ಲೋನ್ ಇಂದ ಜಾಸ್ತಿ ಮಳೆ ಆಗುತ್ತೆ. ಕ್ಲಿಯರ್? ಬೇ ಆಫ್ ಬೆಂಗಾಲ್ ಬರೋ ಸೈಕ್ಲೋನ್ಗಳಿಂದ ತುಂಬಾ ತೊಂದರೆ ಆಗುತ್ತೆ. ಯಾಕಂದ್ರೆ ಸೈಕ್ಲೋನ್ಗಳು ಪೂರ್ವದಿಂದ ಪಶ್ಚಿಮಕ್ಕೆ ಚಲನೆ ಮಾಡುತ್ತವೆ. ದಿನಕ್ಕೆ 350ರಿಂದ 500 ಕಿಲೋಮೀಟರ್ ಚಲನೆ ಮಾಡೋದ್ರಿಂದ ನಮಗೆ ಸೈಕ್ಲೋನ್ಗಳು ಇಲ್ಲಿ ಕಡೆ ಬಂದ್ಬಿಡುತ್ತೆ 1-2-3 ದಿನದಲ್ಲಿ. ಸೊ ಅದಕ್ಕೆ ಅರಬ್ಬಿ ಸಮುದ್ರ ಸೈಕ್ಲೋನ್ಗಳಿಗಿಂತ ಬೇ ಆಫ್ ಬೆಂಗಾಲ್ ಸೈಕ್ಲೋನ್ ಇಂದ ಜಾಸ್ತಿ ಮಳೆ ಆಗುತ್ತೆ. ಕ್ಲಿಯರ್? ಆಯ್ತು. ಈಗ ಸೈಕ್ಲೋನ್ಗಳದ್ದು ಇಲ್ಲಿ ನೋಡಿ, ಸೈಕ್ಲೋನ್ಗಳು ಕೆಲವೊಮ್ಮೆ ಹಿಂಗ್ ಹೋಗ್ತಾ ಇರುತ್ತಲ್ಲ, ಈ ಕಡೆಯಿಂದ ಈ ಕಡೆಗೆ ಹೋಗುವಾಗ ಕೊರಲಿಸ್ ಬಲ ಆಕ್ಟ್ ಮಾಡ್ಬಿಡುತ್ತೆ ಅದನ್ನ. ಉತ್ತರ ಗೋಳದಲ್ಲಿ ಕೊರಲಿಸ್ ಬಲ ಯಾವ ಕಡೆಗೆ? ಹಾ, ರೈಟ್. ನೋಡಿ, ಸೈಕ್ಲೋನ್ ರೈಟ್ ಯಾವುದು? ಇದ್ರದ್ದು ರೈಟ್ ಈ ಕಡೆ ನೋಡಿ. ಈಗ ಹೋಗ್ತಾ 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 ಏನಾಗುತ್ತೆ, ಹೊಸ ದಿಕ್ಕು ಪಡೆಯುತ್ತೆ. ಹಿಂಗೆ ಹೋಗ್ತಾ ಹೋಗ್ತಾ ನೋಡಿ, ಹೊಸ ತಿರುವು ಹಿಂಗೆ ಬಲಕ್ಕೆ, ಅದರ ಬಲಕ್ಕೆ ಹಿಂಗ್ ಹೋಗ್ತಾ ಇದ್ದಿದ್ದು ಹಿಂಗ್ ತಿರುಗ್ಬಿಡುತ್ತೆ. ಯಾವ ಕಡೆಗೆ? ಟುವರ್ಡ್ಸ್ ಒಮಾನ್, ಇರಾನ್, ಪಾಕಿಸ್ತಾನ್ ಕಡೆಗೆ. ಸೊ ಅದರ ಬಲಗಡೆಗೆ ಡಿಫ್ಲೆಕ್ಟ್ ಆಗೋಗುತ್ತೆ ಸೈಕ್ಲೋನ್ ಬಲಗಡೆಗೆ. ಸೊ ರಿಕರ್ವ್ ಅಂತ ಕರಿತೀವಿ ಇದನ್ನ. ಏನಂತ ಕರಿತೀವಿ? ರಿಕರ್ವ್. ಬಲಗಡೆಗೆ ರಿಕರ್ವ್ ಆಗುತ್ತೆ. ಯಾವಾಗ ಸೈಕ್ಲೋನ್ಗಳು ರಿಕರ್ವ್ ಆಗ್ತವೆ, ದೆನ್ ಇಟ್ ವಿಲ್ ಬಿ ಮೋರ್ ಇಂಟೆನ್ಸಿಫೈಡ್. ಪ್ರೆಷರ್ ಗ್ರೇಡಿಯಂಟ್ ಇನ್ನೂ ಜಾಸ್ತಿ ಆಗಿ ಸಖ ದೊಡ್ಡದಾಗೋಗುತ್ತೆ ಸೈಕ್ಲೋನ್ಗಳು, ಗೊತ್ತಲ್ಲ? ಈಗ ನೋಡಿದ್ರೆ ಎಷ್ಟೊಂದು ಕಡೆ 2 ಸೈಕ್ಲೋನ್ ಬಂದ್ಬಿಟ್ಟಿದೆ. ಇಲ್ಲೊಂದು ಸೈಕ್ಲೋನ್ ಇದೆ, ಇಲ್ಲೊಂದು ಸೈಕ್ಲೋನ್ ಇದೆ. ಕೆಲವೊಮ್ಮೆ ಒಂದೇ ಜಾಗದಲ್ಲಿ 2 ಸೈಕ್ಲೋನ್ಗಳು ಇರ್ತವೆ. ಈ ರೀತಿ ದೊಡ್ಡ ದೊಡ್ಡ ಸೈಕ್ಲೋನ್ಗಳು ಇರ್ತವೆ ಹೀಗೆ. ಕರೆಕ್ಟಾ? ಒಂದು ಸೈಕ್ಲೋನ್ ಇದೆ, ಬದುಕಕ್ಕಾಗಲ್ಲ ನಾವು, ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು. ಹಡಗುಗಳೆಲ್ಲ ಮುಗ್ಸಾಕ್ಬಿಡ್ತಾವೆ ಸೈಕ್ಲೋನ್ಗಳು. ಕರೆಕ್ಟಾ? ಇನ್ನೊಂದು ಸೈಕ್ಲೋನ್ ಜೊತೆ ಸೇರ್ಕೊಂಡ್ಬಿಡ್ತವೆ ಕೆಲವೊಮ್ಮೆ. ಯಾವಾಗ 2 ಸೈಕ್ಲೋನ್ಗಳು ಮರ್ಜ್ ಆಗ್ತಾವಲ್ಲ, ಅದನ್ನ ನಾವು ಫುಜಿವಾರ ಎಫೆಕ್ಟ್ ಅಂತ ಕರಿತೀವಿ. ಎಷ್ಟು ಜನ ಕೇಳಿದ್ರಿ ಇದನ್ನ? ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ? ಫುಜಿವಾರ ಎಫೆಕ್ಟ್ ಜಾಪನೀಸ್ ವಿಜ್ಞಾನಿ ಅವರು ಕೊಟ್ಟಿದ್ದು ಇದನ್ನ. 2 ಆವರ್ತಗಳು ಒಟ್ಟಿಗೆ ಸೇರಿದಾಗ, ಉಷ್ಣವಲಯದ ಆವರ್ತಗಳು ಒಟ್ಟಿಗೆ ಸೇರಿದಾಗ ಅದರದ ಪರಿಣಾಮ ಇನ್ನೂ ಜಾಸ್ತಿ ಆಗುತ್ತೆ, ಅದರ ಪ್ರಭಾವ ಇನ್ನೂ ಜಾಸ್ತಿ ಆಗುತ್ತೆ. ಅದನ್ನು ನಾವು ಫುಜಿವಾರ ಎಫೆಕ್ಟ್ ಅಂತ ಕರಿತೀವಿ. ಫುಜಿವಾರ ಎಫೆಕ್ಟ್.
ಕೇಳಿದ್ರೆ ಎಲ್ಲರೂ ಫುಜಿವರಾ ಎಫೆಕ್ಟ್. ಫುಜಿವರಾ ಎಫೆಕ್ಟ್ ಅಂದರೆ ಏನು ಕೇಳ್ತಾರೆ. ಟ್ರಾಪಿಕಲ್ ಸೈಕ್ಲೋನ್ಸ್ ಗಳಲ್ಲಿ ಫುಜಿವರಾ ಎಫೆಕ್ಟ್ ಅಂದ್ರೆ 2 ಆವೃತ್ತಿಗಳು ಒಟ್ಟಿಗೆ ಸೇರಿದಾಗ ಅದರ ಪ್ರಭಾವ ತುಂಬಾ ಜಾಸ್ತಿ ಆಗುತ್ತೆ. ಆಯ್ತಾ? ಫುಜಿವರಾ ಎಫೆಕ್ಟ್ ನೋಡಿ, ಎಷ್ಟೊಂದು ಹೇಳಿದ್ದೀನಿ ನಾನು ಇಲ್ಲಿ. ಆವರ್ತಗಳು ಯಾಕೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುತ್ತೆ? ಟ್ರೇಡ್ ವಿಂಡ್ಸ್ ಇಂದ ಆವರ್ತಗಳು ಪೂರ್ವದಿಂದ ಪಶ್ಚಿಮ ಕಡೆಗೆ ಬರ್ತವೆ, ಈಸ್ಟ್ ವೆಸ್ಟ್. ಸೊ ಅದಕ್ಕೆ ಬೇ ಆಫ್ ಬೆಂಗಾಲ್ ಕಡೆಯಿಂದ ನಮಗೆ ಜಾಸ್ತಿ ಸೈಕ್ಲೋನ್ಗಳು ನಮಗೆ ಬರೋದು. ಅರಬ್ಬಿ ಸಮುದ್ರ ಸೈಕ್ಲೋನ್ಗಳು ಜಾಸ್ತಿ ಹೊತ್ತಿರಲ್ಲ, ಹೊರಟೋಗ್ತವೆ. ಮುಂದಕ್ಕೆ ಹೋಗ್ತಾ 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 ಬಲಗಡೆ ತಿರುಗುತ್ತೆ, ರಿಕರ್ವ್ ಆಗುತ್ತೆ. ಗೊತ್ತಾಯ್ತು? ರಿಕರ್ವ್ ಆದಾಗ ಅದರ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಗೊತ್ತಾಯ್ತು? 2 ಟ್ರಾಪಿಕಲ್ ಸೈಕ್ಲೋನ್ ಒಂದೇ ಕಡೆ ಇದು ಜೊತೆಗೆ ಸೇರಿದ್ರೆ ಅದನ್ನ ಫುಜಿವರಾ ಎಫೆಕ್ಟ್ ಅಂತ ಕರೀತೀವಿ. ಆಯ್ತಾ? ಕ್ಲಿಯರ್? ನೋಡಿ, 2 ಸೈಕ್ಲೋನ್ಗಳು ಒಟ್ಟಿಗೆ ಸೇರಿದಾಗ ಫುಜಿವರಾ ಎಫೆಕ್ಟ್. 2 ನೋಡಿ, ಈಗ ಉಷ್ಣ ವಲಯದಲ್ಲಿ ಯಾವ್ಯಾವ ದೇಶಗಳಿಗೆ ಸೈಕ್ಲೋನ್ ಆಗ್ತಾ ಇದೆ? ಒಂದು ಭಾರತ, ಇನ್ನೊಂದು ಶ್ರೀಲಂಕಾ. ಕರೆಕ್ಟಾ? ಇಲ್ಲಿ ಮಾಲ್ಡೀವ್ಸ್, ಈ ಕಡೆ ಪಾಕಿಸ್ತಾನ್, ಹೌದಾ? ಈ ಕಡೆ ಇಲ್ಲಿ ಒಮಾನ್, ಬಾಂಗ್ಲಾದೇಶ್, ಮಯನ್ಮಾರ್, ಥೈಲ್ಯಾಂಡ್. ಈ 8 ದೇಶಗಳು ನೋಡಿ. ಫಸ್ಟ್ 8 ದೇಶಗಳಿಗೆ ಯಾವಾಗಲೂ ಸೈಕ್ಲೋನ್ಗಳು ಸಂಭವಿಸ್ತಾ ಇರುತ್ತೆ. ಹಿಂದೂ ಮಹಾಸಾಗರದಲ್ಲಿ ಸೈಕ್ಲೋನ್ಗಳಾದಾಗ ಈ 8 ದೇಶಗಳಿಗೆ ಅವಾಗಲೂ ಸೈಕ್ಲೋನ್ ಆಗ್ತವೆ. ಆಯ್ತಾ? ಈ 8 ದೇಶಗಳಿಗೆ ಈ 8 ದೇಶಗಳಲ್ಲಿ ಯಾವ ದೇಶದ ಹತ್ರ ಉಪಗ್ರಹಗಳಿರೋದು, ಸ್ಪೇಸ್ ಪ್ರೋಗ್ರಾಮ್ ಇರೋದು? ಯಾವ ದೇಶದ ಹತ್ರ ಹೇಳಿ? ಈ 8 ದೇಶಗಳಲ್ಲಿ ಅತಿ ಮುಂದುವರೆದಿರೋ ದೇಶ ಯಾವುದು ಮತ್ತು ಅತಿ ಹೆಚ್ಚು ಉಪಗ್ರಹಗಳಿರೋ ದೇಶ ಯಾವುದು? ಭಾರತ. ಹೌದಾ? ಇಟ್ ಹ್ಯಾಸ್ ಲಾಟ್ ಆಫ್ ಸ್ಯಾಟಲೈಟ್ಸ್. ಸೊ ಅದಕ್ಕೆ IMDಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಯಾರು? WMO ಅವರು, ವರ್ಲ್ಡ್ ಮೆಟೀರಿಯಾಲಜಿಕಲ್ ಆರ್ಗನೈಸೇಷನ್ ಅವರು IMD, ಭಾರತೀಯ ಹವಾಮಾನ ಇಲಾಖೆಗೆ ಏನ್ ಕೊಟ್ಟಿದ್ದಾರೆ ಕೆಲಸ ಅಂದ್ರೆ, ಈ ಹಿಂದೂ ಮಹಾಸಾಗರದಲ್ಲಿ ಎಲ್ಲೇ ಸೈಕ್ಲೋನ್ ಬಂದ್ರು ಅದರ ಮುನ್ಸೂಚನೆ ನಮ್ಮ ಜವಾಬ್ದಾರಿ. ಸೊ IMD ಅವ್ರಿಗೆ ಇನ್ನೊಂದು ಏನ್ ಕೆಲಸ ಕೊಟ್ಟಿದ್ದಾರೆ ಈಗ? ಸೈಕ್ಲೋನ್ಗಳ ಪ್ರಿಡಿಕ್ಷನ್ ಮತ್ತು ವಾರ್ನಿಂಗ್. ಬರ್ಕೊಳ್ಳಿ ಎಲ್ಲರೂ. ಮುನ್ಸೂಚನೆ. ಸೈಕ್ಲೋನ್ ಮುನ್ಸೂಚನೆ ಮತ್ತು ವರದಿ ಬಗ್ಗೆ ಇವ್ರಿಗೆ ಭಾರತಕ್ಕೆ ಕೊಟ್ಟಿದ್ದಾರೆ ಕೆಲಸನ. ಸೊ ಭಾರತ IMD ಅವ್ರು ಏನ್ ಮಾಡಿದ್ದಾರೆ? ಸೊ ಈ 8 ದೇಶಗಳಿಗೂ ಏನ್ ಹೇಳಿದ್ದಾರೆ ಅಂದ್ರೆ, ನೀವೆಲ್ಲರೂ ಹೆಸರು ಕೊಡಿ, ಸೈಕ್ಲೋನ್ಗಳಿಗೆ ಹೆಸರು ಕೊಡಿ. ಟ್ರಾಪಿಕಲ್ ಸೈಕ್ಲೋನ್ ನೇಮಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಉಷ್ಣ ವಲಯದ ಆವರ್ತಗಳ ಹೆಸರಿಡುವಂತ ವ್ಯವಸ್ಥೆ. ಹೆಸರಿಸುವಂತ ಒಂದು ವ್ಯವಸ್ಥೆ ಟ್ರಾಪಿಕಲ್ ಸೈಕ್ಲೋನ್ ನೇಮಿಂಗ್ ಸಿಸ್ಟಮ್ ಅಂತ ಹೇಳಿದ್ರು. 8 ದೇಶಗಳಿಗೆ ಹೇಳಿದ್ರು. ಆಯ್ತಾ? ಫಸ್ಟ್ ಹಳೇದಿದು. ಆಯ್ತಾ? ಹೇಳಿದ್ರು 8 ದೇಶಗಳು. ಆ 8 ದೇಶಗಳ ಹೆಸರುಗಳನ್ನ ಆಲ್ಫಾಬೆಟಿಕಲ್ ಆರ್ಡರ್ ಏನ್ ಮಾಡಿದ್ದಾರೆ ನೋಡಿ. ಫಸ್ಟ್ ಬಾಂಗ್ಲಾದೇಶ್, ಇಂಡಿಯಾ, ಮಯನ್ಮಾರ್ ಆಲ್ಫಾಬೆಟಿಕಲ್ ಆರ್ಡರ್ ಕೊಟ್ಟಿದ್ದಾರೆ. ಒಮಾನ್, ಪಾಕಿಸ್ತಾನ್, ಶ್ರೀಲಂಕಾ, ಥೈಲ್ಯಾಂಡ್, ಈ ರೀತಿ ಆಲ್ಫಾಬೆಟಿಕಲ್ ಆರ್ಡರ್. ಅದಾದ್ಮೇಲೆ ಎಲ್ಲಾ ದೇಶಗಳು 8 ಹೆಸರು ಕೊಟ್ಟರು. ಆಯ್ತಾ? 8 ಹೆಸರು ಅಂದ್ರೆ ಏನಾಯ್ತು? 8 ಲಿಸ್ಟ್ ಆಯ್ತು, 64 ಹೆಸರಾಯ್ತು. ಕರೆಕ್ಟಾ? ಸೊ ಮೊದಲನೇ ಲಿಸ್ಟ್ ಅಲ್ಲಿ ಎಷ್ಟು ಹೆಸರಿತ್ತು? 64 ಹೆಸರಿತ್ತು. ಮೊದಲನೇ ಲಿಸ್ಟ್ ಅಲ್ಲಿ 64 ಹೆಸರುಗಳಿತ್ತು. ಇದನ್ನ ನಾವು ಟ್ರಾಪಿಕಲ್ ಸೈಕ್ಲೋನ್ ನೇಮಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಉಷ್ಣ ವಲಯದ ಆವರ್ತಗಳ ಹೆಸರಿಸುವಂತ ವ್ಯವಸ್ಥೆ, ನೇಮಿಸುವ ವ್ಯವಸ್ಥೆ. ಹಳೆ ಲಿಸ್ಟ್ ಇದು. ಫಸ್ಟ್ ಲಿಸ್ಟ್ ನೋಡಿ, ಭಾರತ ಕೊಟ್ಟಿದ್ದ ಹೆಸರು ನೋಡಿ: ಅಗ್ನಿ, ಆಕಾಶ್, ಬಿಜಿಲಿ, ಜಲ್, ಲೆಹಾರ್, ಮೇಘ್, ಸಾಗರ್, ವಾಯು. ಇವೆಲ್ಲ ಮುಗೀತು. 8 ಲಿಸ್ಟ್ ಮುಗೀತು. 8 ಲಿಸ್ಟ್ ಮುಗೀತು. ಹೋದ ವರ್ಷ 2023ರಲ್ಲಿ ಹೊಸ ಲಿಸ್ಟ್ ತಯಾರಿ ಮಾಡಿದ್ರು. ಹೊಸ ಲಿಸ್ಟ್ ಅಲ್ಲಿ ಏನಾಯ್ತು? ಕೆಲವು ದೇಶಗಳು ನಮ್ಮನ್ನು ಸೇರಿಸ್ಕೊಳ್ಳಿ ಅಂದ್ರು. ಯಾರ್ಯಾರು? ಇರಾನ್ ಅವರು, ಕತಾರ್, ಇಲ್ಲಿ ಕತಾರ್, ಆಯ್ತಾ? UAE, ಸೌದಿ ಅರೇಬಿಯಾ, ಯೆಮೆನ್. ನಂಬರ್ ಕೊಟ್ಟಿದ್ದೀನಿ ನೋಡಿ ಇಲ್ಲೆಲ್ಲ.
1 2 3 4 5 6 7 8 9 10 13 ಗೊತ್ತಾಯ್ತು ಎಲ್ಲರಿಗೂ. ಈಗ ಇರಾನ್ ಸೇರಿಸ್ಕೊಂಡ್ವಿ, ಕತಾರ್ ಸೇರಿಸ್ಕೊಂಡ್ವಿ, UAE ಸೇರಿಸ್ಕೊಂಡ್ವಿ, ಸೌದಿ ಅರೇಬಿಯಾ ಮತ್ತು ಯೆಮೆನ್. ಈ ದೇಶಗಳಿಗೂ ಕೂಡ ನಮಗೂ ವರದಿ ಕೊಡಿ ಅಂದ್ರು ಅವರು. ಅದಕ್ಕೆ ಈ ಹೊಸ ಪಟ್ಟಿಯಲ್ಲಿ ಎಷ್ಟು 13 ದೇಶಗಳಿದೆ. ಹೊಸ ಪಟ್ಟಿ, ನ್ಯೂ ಲಿಸ್ಟ್ ತಯಾರಿ ಮಾಡಿದ್ದಾರೆ IMD ಅವರು. ಈ 13 ದೇಶಗಳು ಈಗ ಇದಾವೆ. ಆ ಹಳೆ ಹೆಸರು ದೇಶಗಳು 8, ಈಗ ಹೊಸದಾಗಿ ಜಾಯ್ನ್ ಆಗಿದ್ದು 5. ಹೊಸದಾಗಿ ಜಾಯ್ನ್ ಆಗಿರೋ 5 ಯಾವ್ದು ನೋಡಿ? ಇರಾನ್, ಕತಾರ್, ಸೌದಿ ಅರೇಬಿಯಾ, UAE, ಯೆಮೆನ್. ಗೊತ್ತಾಯ್ತಾ? ಈ 8 + 13 ದೇಶಗಳು ನೋಡಿ. 13 ಲಿಸ್ಟ್ ಇದೆ, 13 ಹೆಸರು ಕೊಟ್ಟಿದ್ದಾರೆ. ಅದಕ್ಕೆ 13 ದೇಶಗಳು 13 ಹೆಸರು ಕೊಟ್ರೆ ಎಷ್ಟಾಯ್ತು ಹೆಸರು? 169 ಹೆಸರು ಆಯ್ತು. ಆಯ್ತಾ? 169 ಹೆಸರಾಯ್ತು. ಈಗ ಲಿಸ್ಟ್ 1 ಶುರು ಆಯ್ತು ನೋಡಿ. ಹೋದ ವರ್ಷ ಲಿಸ್ಟ್ 1, ಲಿಸ್ಟ್ 2. ಇವಾಗ ಲಿಸ್ಟ್ 2 ನಲ್ಲಿ ಎಲ್ಲಿದೆ ನೋಡಿ? ದಾನ, ನೆನಪಿದೆ ಎಲ್ಲರಿಗೂ? ದಾನ, ಶಕ್ತಿ, ಫೆಂಗಲ್, ಸನಾ, ರೆಮಾಲ್ ಕೇಳಿದ್ರೆ ಎಲ್ಲರೂ? ಇಲ್ಲಿದ್ದೀವಿ ನಾವು. ಈಗ ನೆಕ್ಸ್ಟ್ ಹೆಸರು ಏನಾಗುತ್ತೆ? ಇದು ಫೆಂಗಲ್, ಶಕ್ತಿ, ಮೋಂತಾ, ಸೇನಿಯರ್ ಅಂತ ಹೋಗ್ತಾ ಹೋಗೋದು. ನಾನು ಫುಲ್ ಲಿಸ್ಟೇ ಕೊಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಸೈಕಲ್ ಹೆಸರು ನೀವೇ ಇಡ್ತೀರಾ ಈಗ, ಹೌದಾ? ನೆಕ್ಸ್ಟ್ ಸೈಕಲ್ ಹೆಸರು ನೀವೇ ಇಡ್ಬೋದು. ಸರಿ, ಎಲ್ಲ ಬರ್ತಾ ಇದ್ದಪ್ಪ? ಫುಲ್ ಎಲ್ಲ ಹೇಳಿದ್ದೀನಿ ನಾನು ಸೈಕ್ಲೋನ್ಗಳ ಬಗ್ಗೆ. ಒಂದೇ ಕಡೆ ಫುಲ್ ಮಾಹಿತಿ ಕೊಟ್ಟಿದ್ದೀನಿ ನಾನು. ಸೈಕ್ಲೋನ್ ಹೆಂಗ್ ಫಾರ್ಮ್ ಆಗುತ್ತೆ ವಿಡಿಯೋನು ನೋಡಿದಿರ ಎಲ್ಲರೂ? ವಿಡಿಯೋ ಕರೆಕ್ಟ್ ಅನ್ನ, ಬರೀ ಕ್ಲಾಸ್ ಇರಲ್ಲ, ಬರೀ ವಿಡಿಯೋ ಇರುತ್ತೆ ನಮ್ದು. ನೋಡಿದಿರಲ್ವಾ ಎಲ್ಲರೂ? ಗಮನಿಸಿದ್ರ ಯಾವ ರೀತಿ ಸೈಕ್ಲೋನ್ ಹೋಗುತ್ತೆ, ಯಾವ ರೀತಿ ಬರುತ್ತೆ ಅಂತೆಲ್ಲ ವಿಡಿಯೋನು ನೋಡಿದಿರ ನೀವು. ಸೊ ನೀವು ಒಂದೇ ಸತಿ ನೋಡೋದು ಮರಿ ಹೋಗಿಲ್ಲ, ಆ ರೀತಿ ಇದೆ. ಹೋಪ್ ಆಲ್ ಆಫ್ ಯು ಆರ್ ಏಬಲ್ ಟು ಅಪ್ರಿಶಿಯೇಟ್. ಓಕೆ, ಹೇಮಂತ್, ಅದು ನಮಗೆ ಬರೋದಿಲ್ಲಪ್ಪ. ಟೆಂಪರೇಟ್ ಸೈಕ್ಲೋನ್ UPSC ಆಪ್ಷನಲ್ ಜಾಗ್ರಫಿಗೆ ಅದು. ನೀವು ಸುಮ್ಮನೆ ಅನ್ನೆಸೆಸರಿ ಕನ್ಫ್ಯೂಸ್ ಮಾಡ್ಕೋತೀರಾ ಅದನ್ನೆಲ್ಲ ನೋಡಿ. ಅದೇನಿಲ್ಲ, ಫ್ರಾಂಟಲ್ ಮಳೆ. ಟೆಂಪರೇಟ್ ಸೈಕ್ಲೋನ್ಸ್ ಎಲ್ಲ ಫ್ರಾಂಟಲ್ ಮಳೆ. ಆಯ್ತಾ? ಒನ್ ವರ್ಡ್ ನಾಪ್ಕಟ್ಕೊಳ್ಳಿ ಅಷ್ಟೇ. ಟೆಂಪರೇಟ್ ಸೈಕ್ಲೋನ್ಸ್ಗಳು UPSC ಆಪ್ಷನಲ್ ಜಾಗ್ರಫಿ. ಅದು ಟೆಂಪರೇಟ್ ಸೈಕ್ಲೋನ್ಸ್ಗಳು ವಾಯುಮುಖ ಮಳೆ ಸಂಬಂಧಪಟ್ಟಿದ್ದು. ಸರಿನಾ? ಸೊ UPSC ಕ್ಲಾಸಸ್ ಇದೆ ನಂದು. ಯಾರ್ಯಾರು ವಿದ್ಯಾರ್ಥಿಗಳು UPSC ಓದ್ತಾ ಇದ್ದೀರಾ, ನಂದು ಸಪರೇಟ್ UPSC ಆಪ್ಷನಲ್ ಜಾಗ್ರಫಿ ಕೋರ್ಸ್ ಇದೆ, ಹಂಗೆ UPSC ಕ್ಲಾಸಸ್ಸು ಇದೆ. ಆಯ್ತಾ? ಪ್ಲೀಸ್ ಯಾರು ಇಂಟ್ರೆಸ್ಟ್ ಇರೋರು ಇದ್ರೆ ಪ್ಲೀಸ್ ನನಗೆ ಮೆಸೇಜ್ ಮಾಡಿ, ಕೋರ್ಸ್ ಬಗ್ಗೆ ಹೇಳ್ತೀನಿ. UPSC ಆಪ್ಷನಲ್ ಜಾಗ್ರಫಿ ಮತ್ತು GS ಜಾಗ್ರಫಿ ಕೋರ್ಸ್ ಕೂಡ ಇದೆ. ಅದು ಇನ್ನೂ ಡೆಪ್ತ್ ಅಲ್ಲಿ ಇರುತ್ತೆ. ಇಲ್ಲ ಹೇಮಂತ್, ಅದು ರೆಕಾರ್ಡಿಂಗು ಆನ್ಲೈನ್ ಎರಡೂ ಇದೆ ಅದರಲ್ಲಿ. ನೀವು ಆಮೇಲೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀನಿ. ಆಯ್ತಲ್ಲ? ಇಲ್ಲಿ ನೋಡಿ, ನಾವು ಏನ್ ಮಾಡ್ತಿದ್ವಿ, ಸೈಕ್ಲೋನ್ಗಳ ಮುನ್ಸೂಚನೆಗೆ ನಮ್ಮ IMD ಅವರು ಏನ್ ಮಾಡಿದ್ದಾರೆ, ಈ ತರ ಒಂದು ಕಲರ್ ಕೋಡ್ ತರ ಮಾಡಿದ್ದಾರೆ. ಈ ತರ, ಆಯ್ತಾ? ಕಲರ್ ಕೋಡ್. ಈಗ ಸೈಕ್ಲೋನ್ಗಳು ಬರೋಕ್ಕಿಂತ ಮುಂಚೆನೆ ವಾಯುಭಾರ ಕುಸಿತ ಆಗುತ್ತಲ್ಲ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು, ವಿಪತ್ತು ನಿರ್ವಹಣಾ ಪ್ರಾಧಿಕಾರದವರು, ಸೈಕ್ಲೋನ್ಗಳು ಬರ್ತಿದ್ದಂಗೆ ಲೋ ಪ್ರೆಷರ್ ಡಿಪ್ರೆಷನ್ ಕ್ರಿಯೇಟ್ ಆಗ್ತಾ ಇದ್ದಂಗೆ, ನೀರಿನ ಮೇಲೆ ಡಿಪ್ರೆಷನ್ ಕ್ರಿಯೇಟ್ ಆಗ್ತಾ ಇದ್ದಂಗೆ, ಆಯ್ತಾ, ಇದು ಪ್ರೀ ಸೈಕ್ಲೋನ್ ವಾಚ್ ಶುರು ಮಾಡ್ತಾರೆ. ಅಂದ್ರೆ ನೋಟ, ಸೈಕ್ಲೋನ್ಗಳ ಅಬ್ಸರ್ವೇಷನ್ ಬರುತ್ತೆ 72 ಗಂಟೆಗಳಿಗಿಂತ ಮುಂಚೆ. ಕಲರ್ ಕೋಡ್ ವೈಟ್. ಆಯ್ತಾ? 72 ಆದ್ಮೇಲೆ ಇದೆ ಅಂದ್ರೆ ನೋಡಿ, ಆಲ್ಮೋಸ್ಟ್ 3 ದಿನದ ಮುಂಚೆ. ಅದಾದ್ಮೇಲೆ ಈ 2 ದಿನದ ಮುಂಚೆ 20 ಗಂಟೆ, 24 ಗಂಟೆ, 48 ಗಂಟೆಗಳ ಮುಂಚೆ ಸೈಕ್ಲೋನ್ ಅಲರ್ಟ್ ಬರುತ್ತೆ. ಅದು ಯೆಲ್ಲೋ ಕಲರ್, ಇನ್ನೇ ಸೈಕ್ಲೋನ್ ಬರ್ತಾ ಇದೆ ಅಂತ. ಸೈಕ್ಲೋನ್ ವಾರ್ನಿಂಗ್, ಇನ್ನೇನು ಬಂದೇ ಬಿಡ್ತು, 24 ಅವರ್ಸ್ ಇದೆ ಅಂದಾಗ, ಸಮುದ್ರದಲ್ಲಿ ಇದೆ, ಇನ್ನೇನು ಹತ್ರ ಇದೆ ಅಂದಾಗ. ಅದಾದ್ಮೇಲಿಂದ ಸೈಕ್ಲೋನ್ ಪೋಸ್ಟ್ ಲ್ಯಾಂಡ್ ಫಾಲ್ ಔಟ್ಲುಕ್. ಸೈಕ್ಲೋನ್ ಬಂದು ಭೂಮಿಗೆ ಸೇರೋದನ್ನ ನಾವು ಲ್ಯಾಂಡ್ ಫಾಲ್, ಭೂಕುಸಿತ ಅಂತ ಕರಿತೀವಿ.
ಅದಿನ್ನೇನು ಬರಬೇಕು ಅವಾಗ್ಲೇನೆ ಶುರು. 12 ಅವರ್ಸ್ಗಿಂತ ಮುಂಚೆ ಶುರು ಮಾಡ್ತೀವಿ, 12 ಅವರ್ಸ್ಗಿಂತ ಮುಂಚೆನೆ ಶುರು ಮಾಡ್ತೀವಿ. ಅದು ರೆಡ್ ಕಲರ್ ಅಲರ್ಟ್ ಅಂದ್ರೆ ಸೈಕ್ಲೋನ್ ಬಂದಿದೆ, ಇನ್ನೇನು ರೀಚ್ ಆಗುತ್ತೆ, ಇದರಿಂದ ಮಳೆ ಗಾಳಿ ಅಲೆ ಎಲ್ಲ ಶುರು ಆಗ್ಬಿಡುತ್ತೆ ಅಂತ. ಇದು ಸೈಕ್ಲೋನ್ ಬಂದ ಮೇಲೆ 24 ಗಂಟೆಗಳ ಕಾಲ ಕಂಟಿನ್ಯೂ ಆಗುತ್ತೆ ರೆಡ್ ಅಲರ್ಟ್. 12 ಗಂಟೆ ಮುಂಚೆ, 24 ಗಂಟೆ ಪೋಸ್ಟ್ ಲ್ಯಾಂಡ್ ಫಾಲ್ ಅಥವಾ 24 ಅವರ್ಸ್ ಪೋಸ್ಟ್ ಲ್ಯಾಂಡ್ ಫಾಲ್ ಕಂಟಿನ್ಯೂ ಆಗುತ್ತೆ. ಇದು ರೆಡ್ ಅಲರ್ಟ್. ಎಷ್ಟು ಜನ ಕೇಳಿದ್ರೆ ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್, ಯೆಲ್ಲೋ ಅಲರ್ಟ್ ಅಂತ ಸೈಕ್ಲೋನ್ಗಳಲ್ಲಿ? ಗೊತ್ತಾಯ್ತಾ ಸ್ನೇಹಿತರೆಲ್ಲರಿಗೂ? ಆಯ್ತಾ? ಲಾಸ್ಟ್ ಸಫೀರ್ ಸಿಂಪ್ಸನ್ ಸ್ಕೇಲ್ ಅಂತ ಇದೆ. ಸಫೀರ್ ಸಿಂಪ್ಸನ್ ಅನ್ನೋರು ಇಬ್ರು ವಿಜ್ಞಾನಿಗಳು. ಇವ್ರು ಏನ್ ಮಾಡಿದ್ರು, ಹರಿಕೇನ್ಗಳನ್ನ ಸ್ಟಡಿ ಮಾಡೋದಕ್ಕೋಸ್ಕರ ಸಫೀರ್ ಸಿಂಪ್ಸನ್ ಸ್ಕೇಲ್ಗಳನ್ನ ಕೊಟ್ಟಿದ್ದಾರೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಸಫೀರ್ ಸಿಂಪ್ಸನ್ ಸ್ಕೇಲ್ ಏನಕ್ಕೆ ಉಪಯೋಗಿಸ್ತೀವಿ? ಅರ್ಥಕ್ವೇಕ್, ಸೈಕ್ಲೋನ್, ಸುನಾಮಿ, ಜ್ವಾಲಾಮುಖಿ, ವಾಲ್ಕೆನೋ, ಯಾವ್ದು ಆನ್ಸರ್? ಸೈಕ್ಲೋನ್ಗಳಿಗೆ ನೋಡಿ. 1 to 5. 1 ಅಂದ್ರೇನು ಮಿನಿಮಮ್ ಟು ಮಾಡರೇಟ್ ಡ್ಯಾಮೇಜ್, 5 ಅಂದ್ರೇನು ಕ್ಯಾಟಾಸ್ಟ್ರಾಫಿಕ್ ಡ್ಯಾಮೇಜ್, ವೆರಿ ಹೈ ಡ್ಯಾಮೇಜ್ ಅಂತ. ವೆರಿ ಹೈ ಡ್ಯಾಮೇಜ್ 5 ಅಂದ್ರೆ. ಸೊ ನೋಡಿ, ವಿಂಡ್ ಸ್ಪೀಡ್ ಜಾಸ್ತಿ ಇರುತ್ತೆ, ಸಖತ್ ಜಾಸ್ತಿ ಆಗುತ್ತೆ, ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಇಷ್ಟೇ ನಾಪ್ಕೊಳ್ಬೇಕು, ಇದೆಲ್ಲ ನಾಪ್ಕೊಳ್ಬೇಡಿ ಯಾರುವೆ. ಸಫೀರ್ ಸಿಂಪ್ಸನ್ ಸ್ಕೇಲ್ ಏನಕ್ಕೆ ಬಳಸ್ತೀವಿ ಅಷ್ಟೇ ಸಾಕು. ಸೈಕ್ಲೋನ್ಗಳಿಗೆ ಬಳಸ್ತೀವಿ, ಉಷ್ಣವಲಯದ ಆವರ್ತಗಳಿಗೆ. ರೇಂಜ್ 1 to 5. 1 ಅಂದ್ರೆ ಮಾಡರೇಟ್ ಡ್ಯಾಮೇಜ್, 5 ಅಂದ್ರೆ ವೆರಿ ಡೇಂಜರಸ್, ಕ್ಯಾಟಾಸ್ಟ್ರಾಫಿಕ್. ಗೊತ್ತಾ ಎಲ್ಲರಿಗೂ? ಇಷ್ಟೇ ಸಾಕು, ಇವೆಲ್ಲ ನಾಪ್ಕೊಳ್ಬೇಡಿ. ಇವೆಲ್ಲ ನಾಪ್ಕೊಳಕ್ಕಾಗಲ್ಲ, ಯಾರುವೆ ಕೇಳಲ್ಲ ಅದನ್ನ. ಇದು ಕೇಳ್ತಾರೆ ಕಲರ್ ಕೋಡ್ ಯಾವ್ದು ಅಂತ. ಗೊತ್ತಾಗ ಸ್ನೇಹಿತರೆ? ಇವತ್ತೆಲ್ಲರಿಗೂ ಕ್ಲಾಸು. ನಾಳೆ ತರಗತಿಯಲ್ಲಿ ಕೊಪ್ಪನ್ಸ್ ಕ್ಲಾಸಿಫಿಕೇಶನ್ ಸ್ಟಡಿ ಮಾಡೋಣ, ಆಯ್ತಾ? ನಾನು ಒಂದೊಂದು ಟಾಪಿಕ್ ಮುಗಿಸ್ತಾ ಇದ್ದೀನಿ, ಒಂದೊಂದೇ ತರಗತಿಯಲ್ಲಿ ಮಿಕ್ಸ್ ಮಾಡ್ತಾ ಇಲ್ಲ, ಸೊ ದಟ್ ಎಲ್ಲರಿಗೂ ರೆಕಾರ್ಡಿಂಗು ಓದೋರ್ಗು ಸುಲಭ ಆಗಲಿ. ಗೊತ್ತಾಯ್ತಾ? ಜಾಗ್ರಫಿ ಎನ್ವೈರನ್ಮೆಂಟ್ ಕೋರ್ಸ್ ಬಗ್ಗೆ ದಯವಿಟ್ಟು ಹೇಳಿ, ಯಾಕೆಂದ್ರೆ ಸ್ಟೂಡೆಂಟ್ಸ್ಗಳು ಗೊತ್ತೇ ಇಲ್ಲ. ಎಷ್ಟೊಂದು ಜನಕ್ಕೆ ಇವಾಗ ಫೋನ್ ಮಾಡಿ ನೀವು ಯಾವಾಗ ಶುರು ಮಾಡಿದ್ವಿ ಕೋರ್ಸ್ ಗೊತ್ತಿಲ್ಲ ನಮಗೆ ಅನ್ನೋರು ಇದ್ದಾರೆ ಎಷ್ಟೊಂದು ಜನ. ಅದಕ್ಕೋಸ್ಕರ ನಾವು ರೀಚ್ ಆಗ್ತಾ ಇಲ್ಲ, ನಮ್ಮ ಕ್ಲಾಸ್ ಸ್ಟೂಡೆಂಟ್ಸ್ಗೆ ರೀಚ್ ಆಗ್ತಾ ಇಲ್ಲ. ಗೊತ್ತಾಗ್ತಿದೆ ಎಲ್ಲರಿಗೂ? ದಯವಿಟ್ಟು ನಿಮ್ಮ ಸಹಾಯದಿಂದನೇ ನಾವು ಇದನ್ನು ಮಾಡೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಆಗೋದಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಹೇಳಿ, ನನಗೆ ಪ್ರೋತ್ಸಾಹ ಕೊಡಿ, ಅವರು ಕೋರ್ಸ್ಗೆ ನೋಂದಾಯಿಸಿ, ಆಯ್ತಾ ಸ್ನೇಹಿತರೆ? ಸೊ ನನ್ನ ಒಂದು ತರಗತಿ ಯಾವ ರೀತಿ ಅದು ಸಕ್ಸಸ್ಫುಲ್ ಆಗುತ್ತಾ ಇಲ್ವಾ ಅನ್ನೋದು ನಿಮ್ಮ ಮೇಲಿದೆ ಈಗ. ಯಾಕೆಂದ್ರೆ ನಾನು ಇಷ್ಟು ವರ್ಷ ಪಾಠ ಮಾಡ್ತೇನೆ ಇದ್ದೀನಿ, ಬಟ್ ನಾನು ಸ್ಟೂಡೆಂಟ್ಸ್ಗೆ ರೀಚ್ ಆಗಬೇಕು ಅನ್ನೋದು ಇದೊಂದೇ ದಾರಿ, ನನ್ನ ಗುರಿ, ಆಯ್ತಾ? ದಯವಿಟ್ಟು ಎಲ್ಲರೂ ನನ್ನ ಕೋರ್ಸ್ ಬಗ್ಗೆ ಹೇಳಿ, ನನಗೆ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಮಾಡಕ್ಕೆ ಹೇಳಿ, ಜೊತೆಗೆ ನನ್ನ ಕೋರ್ಸ್ ಬಗ್ಗೆ ಹೇಳಿ ನೋಂದಾಯಿಸಿ, ಆಯ್ತಾ? ಬೇಕಾದ್ರೆ ನಿಮ್ಮ ಕೋರ್ಸ್, ನಿಮ್ಮ ವಿಡಿಯೋನ ತೋರಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ನೋಡಿ ಈ ತರ ಇರುತ್ತೆ ಕ್ಲಾಸಸ್ಗಳು ಅಂತೇಳಿ ತೋರಿಸಿರ್ತಾರೆ, ಆಯ್ತಾ? ಥ್ಯಾಂಕ್ ಯು ಸ್ನೇಹಿತರೆ ಎಲ್ಲರಿಗೂ. ಇವತ್ತಿನ ತರಗತಿ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ತರಗತಿ ಸುಲಭವಾಗಿ ನಾನು ಸೈಕ್ಲೋನ್ಗಳ ವಿಡಿಯೋ ಎಲ್ಲ ತೋರಿಸಿದ್ದೀನಿ ನೋಡಿ, ನಿಮ್ಗೆ ಈ ತರ ವಿಡಿಯೋ ಎಲ್ಲ ತೋರಿಸಿದ್ದೀನಿ. ನೀವು ಯಾವಾಗ ಬೇಕಾದ್ರೂ ಸೈಕ್ಲೋನ್ಗಳನ್ನ ನೋಡಬಹುದು ಈ ವಿಡಿಯೋನ, ಹೌದಲ್ಲ? ಧನ್ಯವಾದಗಳು ಎಲ್ಲರಿಗೂ. ಕನ್ನಡದಲ್ಲೂ ಇದೆ ನೋಟ್ಸ್, ಪ್ಲೀಸ್ ಓದಿ ಚೆನ್ನಾಗಿ, ಆಯ್ತಾ? ಥ್ಯಾಂಕ್ ಯು. ನಾಳೆ ಕೊಪ್ಪನ್ಸ್ ಕ್ಲಾಸಿಫಿಕೇಶನ್ ಆಗುತ್ತೆ, ಆಯ್ತಾ? ಥ್ಯಾಂಕ್ ಯು ಎಲ್ಲರಿಗೂ, ಧನ್ಯವಾದಗಳು. ದಯವಿಟ್ಟು ಎಲ್ಲರಿಗೂ ನನ್ನ ಕೋರ್ಸ್ ಬಗ್ಗೆ ಹೇಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಎಲ್ಲರಿಗೂ.